ತುಂಬ ಆಗ್ತಾ ಇದೆ. ಯಾರಪ್ಪ ಅಮ್ಮಯ್ಯ, ಈ ಮಹಾತ್ಮರು ಯಾರು? ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕಸ್ತೂರಿ ತಿಲಕಂ ಲಲಾಟಪಟಲೇ ವಕ್ಷಸ್ಥಲೇ ಕೌಸ್ತುಭಂ ನಾಸಾಗ್ರೇ ನವಮೌಕ್ತಿಕಂ ಕರತಲೇ ವೇಣುಃ ಕರೇ ಕಂಕಣಂ ಸರ್ವಾಂಗೇ ಹರಿಚಂದನಂ ಸುಲಲಿತಂ ಕಂಠೇ ಚ ಮುಕ್ತಾವಲಿ ಗೋಪಸ್ತ್ರೀ ಪರಿವೇಷ್ಟಿತೋ ವಿಜಯತೆ ಗೋಪಾಲಚೂಡಾಮಣಿಃ ವಂಶೀ ವಿಭೂಷಿತಕರಾನ್ನವನೀರದಾಭಾತ್ ಪೀತಾಂಬರಾದರುಣಬಿಂಬಫಲಾಧರೋಷ್ಠಾತ್ ಪೂರ್ಣೇಂದು ಸುಂದರ ಮುಖಾದರವಿಂದ ನೇತ್ರ ಪೂರ್ಣೇಂದು ಸುಂದರ ಮುಖಾದರವಿಂದ ನೇತ್ರ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೆ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೆ. ಓಂ ನಾರಾಯಣ. ಶ್ರೀಕೃಷ್ಣ ಕಾಡಿನಲ್ಲಿ ಆ ಪ್ರಕೃತಿ ಸೌಂದರ್ಯ ಜೊತೆಗೆ ತಾನು ಲೀಲೆ, ಆನಂದ ಲೀಲೆಯನ್ನು ಮಾಡ್ತಾ ಇದ್ದಾನೆ. ಅಷ್ಟರಲ್ಲಿ ಒಂದು ದಿವಸ ಏನಾಯಿತು, ಶ್ರೀಧಾಮ ನಾಮ ಗೋಪಾಲೋ ರಾಮಕೇಶವಯೋ ಸಖ. ಬಲರಾಮನ ಕೃಷ್ಣನ ಮಿತ್ರ ಇದ್ದ ಸಖ, ಅವನ ಹೆಸರು ಶ್ರೀಧಾಮ. ಹುಡುಗ, ಇವರ ಜೊತೆಗೆ ಆಟ ಆಡುವ ಹುಡುಗ. ಆ ಶ್ರೀಧಾಮ ನಾಮ ಗೋಪಾಲ ರಾಮಕೇಶವಯೋ ಸಖ ಸುಬಲಸ್ತೋಕ ಕೃಷ್ಣಾದ್ಯಾಹ. ಅಷ್ಟೇ ಅಲ್ಲ, ಸುಬಲ ಎಂದೊಬ್ಬನಿದ್ದ, ತೋಕಕೃಷ್ಣ ಎಂದೆನ್ನೊಬ್ಬನಿದ್ದ. ತೋಕಕೃಷ್ಣ ಅಂದರೆ ಸಣ್ಣ ಕೃಷ್ಣ. ಒಂದೇ ಹೆಸರಿನವರಿಬ್ಬರಿದ್ದರೆ ಏನು ಹೇಳ್ತಾರೆ? ನೀವೇನು ಹೇಳ್ತೀರಿ? ಪುಟ್ಟ ಕೃಷ್ಣ, ಹಿರಿಯ ಕೃಷ್ಣ ಹೇಳ್ತೀರಾ? ದೊಡ್ಡ ಕೃಷ್ಣ, ಸಣ್ಣ ಕೃಷ್ಣ. ಹಾಗೆ ಇವನು ಸಣ್ಣ ಕೃಷ್ಣ. ಯಾಕಂದ್ರೆ ಈ ಕೃಷ್ಣನಿಗಿಂತ ಇನ್ನೊಬ್ಬ ಕೃಷ್ಣ. ಇವನೇ 6 ವರ್ಷ, ಆ ಹುಡುಗ ಎಷ್ಟಿರಬಹುದು ಅಷ್ಟೇ ಇರಬಹುದು. ಅಂದ್ರೆ ವಯಸ್ಸಿನಲ್ಲಿ ಹಿರಿಯನಾಗಿದ್ದರೂ ಸಣ್ಣನೇ ಹೇಳಿಬಿಡ್ತಾರೆ. ಈ ಶ್ರೀಕೃಷ್ಣ ದೊಡ್ಡ ಕೃಷ್ಣ, ಅವರು ಸಣ್ಣ ಕೃಷ್ಣ. ಹೀಗೆ ಸುಬಲ, ಶ್ರೀಧಾಮ ಒಬ್ಬನು, ಸುಬಲ ಇನ್ನೊಬ್ಬನು, ತೋಕಕೃಷ್ಣ ಇನ್ನೊಬ್ಬನು. ಗೋಪಾಹ ಪ್ರೇಮ್ನೇದಮಬ್ರುವನ್. ಈ ಗೋಪಾಲರೆಲ್ಲ ಶ್ರೀಕೃಷ್ಣ, ಬಲರಾಮ ಶ್ರೀಕೃಷ್ಣನ ಮೇಲೆ ಪ್ರೇಮದಿಂದ ಈಗ ಬಂದು ಕೇಳಿದ್ದಾರೆ. ಏನೆಂದು ಕೇಳಿದ್ದಾರೆ? ರಾಮ ರಾಮ ಮಹಾಬಾಹೋ ಕೃಷ್ಣ ದುಷ್ಟ ನಿಬರ್ಹಣ. ಓ ರಾಮ ಅಥವಾ ಕೃಷ್ಣ, ಇಬ್ಬರನ್ನು, ಹೇ ರಾಮ ಅಥವಾ ಹೇ ಕೃಷ್ಣ, ದುಷ್ಟ ನಿಬರ್ಹಣ. ನೀವು ದುಷ್ಟರನ್ನು, ರಾಕ್ಷಸರನ್ನು, ಎಷ್ಟೋ ಜನರನ್ನು ಸಂಹಾರ ಮಾಡಿದ್ದೀರಿ, ಈಗಲೂ ಮಾಡ್ತೀರಿ. ಆದ್ದರಿಂದ ಏಕೆ ಶ್ರೀಕೃಷ್ಣನ ಸದ್ಗುಣಗಳಲ್ಲಿ ಒಂದು ಸದ್ಗುಣವೇನು ಅಂದರೆ ದುಷ್ಟರನ್ನು ಸಂಹಾರ ಮಾಡುವುದು ಒಂದು ಸದ್ಗುಣ. ಇದು ನೋಡಿ, ನಮ್ಮ ಪೂರ್ವ ಕಾಲದಲ್ಲಿ ರಾಜರಿಗೆ, ಮಹನೀಯರಿಗೆ ಇದೊಂದು ಸದ್ಗುಣ ಇತ್ತು. ದುಷ್ಟರನ್ನು ನಿಗ್ರಹಿಸುವುದು, ಶಿಕ್ಷಿಸುವುದು, ಸಜ್ಜನರನ್ನು ರಕ್ಷಿಸುವುದು, ಈ ಎರಡೂ ಸದ್ಗುಣಗಳೇ. ಇದು ನೆನಪಿಟ್ಕೊಳ್ಳಬೇಕು. ಆದ್ದರಿಂದ ದುಷ್ಟ ನಿಬರ್ಹಣ, ದುರ್ಜನರನ್ನು ನೀವು ನಿಗ್ರಹಿಸ್ತೀರಿ. ಇತೋ ಅವಿದೂರೆ ಸುಮಹತ್ವನಂ ತಾಲಾಲಿ ಸಂಕುಲಂ. ಇಲ್ಲೇ ಅವಿದೂರೆ ಅಂದರೆ ಹೆಚ್ಚಿನ ದೂರವಿಲ್ಲ, ಇಲ್ಲೇ ಹತ್ತಿರದಲ್ಲೇ. ಅವಿದೂರೆ ಏನಿದೆ?
ಇತೋ ವಿದೂರೇ ಸುಮಹದ್ವನಂ. ಒಂದು ದೊಡ್ಡ ಕಾಡಿದೆ, ಇಲ್ಲೇ ಹತ್ತಿರದಲ್ಲೇ ಸ್ವಲ್ಪ ದೊಡ್ಡ ಕಾಡಿದೆ. ಸುಮಹದ್ವನಂ ತಾಲಾಲಿ ಸಂಕುಲಂ. ತಾಲ ತಾಲ ಅಂದ್ರೆ ಏನು ಹೇಳ್ತಾರೆ? ತಾಲಕ್ಕೆ ಹೇಳ್ತಾರೆ. ನೀವು ತಾಳನೇ ಹೇಳ್ತಾರೆ? ತಾಳಮರ ಹೇಳ್ತಾರೆ. ತಾಳೆ. ಆಯ್ತು, ಅದೇ ತಾಳೆ ಹೇಳ್ತಾ ಇದ್ದೆ. ಸೊ ಆ ತಾಳೆ ಮರಗಳೆಲ್ಲ ಒಂದು ಅಲ್ಲಿಂದ ಇಲ್ಲಿ ಒಂದು ದೊಡ್ಡ ವನ ಹಾಗೆ ಇದೆ. ಆ ತಾಲ ಅಲಿ ಸಂಕುಲಂ ಅಂದ್ರೆ ಅಲ್ಲಿ ಅಂದ್ರೆ ಒಂದು ದೊಡ್ಡ ಏನು ಹೇಳ್ತೀವಿ, ಸಾಲ ಹೇಳ್ತಾರೆ. ಸಾಲ ದೊಡ್ಡ ಸಾಲು ಅಂದ್ರೆ ಅನೇಕ ಮರಗಳಿವೆ ಅಲ್ಲಿ. ಅಂಥದ್ದು ಒಂದು ಜಾಗ ಇದೆ. ಫಲಾನಿ ತತ್ರ ಭೂರೇಣಿ. ಆ ತಾಳೆ ಮರದಿಂದ ಎಷ್ಟೋ ಹಣ್ಣುಗಳು ಪಕ್ವವಾಗಿವೆ. ಅದು ಎಷ್ಟೋ ಕೆಳಗೆ ಬಿದ್ದಿವೆ, ಇನ್ನೂ ಬೀಳುವುದಕ್ಕೆ ರೆಡಿಯಾಗಿವೆ. ಅಂದರೆ ಅಷ್ಟು ಹಣ್ಣಾಗಿ ಬಿಟ್ಟಿವೆ. ಆದರೆ ನಮ್ಮ ಗತಿ ಏನು? ಕಾಡಿನಲ್ಲಿರುವವರು ಏನು ಮಾಡ್ತಾರೆ? ಕಾಡಿನ ಹಣ್ಣುಗಳೇ ತಿಂತಾರೆ. ಈ ಕಾಲದಲ್ಲಿ ಕಾಡಿನ ಹಣ್ಣುಗಳು ತಿನ್ನುವುದೇ ಹೋಯಿತು. ಹಣ್ಣುಗಳಂದ್ರೆ ಮಾರ್ಕೆಟ್, ಅದು ವಿದೇಶಿ ಬುದ್ಧಿ ಬಂತು. ಹಣ್ಣುಗಳು ಎಲ್ಲಿ ಸಿಗ್ತವೆ ಅಂದರೆ, ಹಣ್ಣುಗಳು ಅಂದರೆ ಮಾರ್ಕೆಟ್ ನೋಡ್ತಾರೆ. ಅವರ ಕಾಲದಲ್ಲಿ ಹಣ್ಣು ಅಂದರೆ ಮಾರ್ಕೆಟ್ ನೋಡುತ್ತಿರಲಿಲ್ಲ. ಹಣ್ಣು ಅಂದರೆ ತೋಟ. ನಾವು ಹಳ್ಳಿ ಜನರು ಹಣ್ಣು ಅಂದರೆ ಎಲ್ಲಿ ಅಂದರೆ ತೋಟ ನೋಡುವುದೇ ಹೊರತು ಮಾರ್ಕೆಟ್ ಇಲ್ಲವೇ ಇಲ್ಲ. ನಾವು ಮಾರ್ಕೆಟ್ ಯೋಚನೆ ಇರಲಿಲ್ಲ. ಹಣ್ಣು ಅಂದರೆ ತೋಟ ಕಾಡಿನಲ್ಲಿ ತೋಟದಲ್ಲೇ ಬೇಕಾದಷ್ಟು ಹಣ್ಣುಗಳು ಸಿಗ್ತಿತ್ತು. ಆದರೆ ಈಗಿನ ಕಾಲದಲ್ಲಿ ಹಣ್ಣು ಅಂದರೆ ಮಾರ್ಕೆಟ್ ಎಲ್ಲ ಇದೆಲ್ಲ ಮಾರ್ಕೆಟ್ ಜೀವನ ಆಗಿಬಿಟ್ಟಿತ್ತು. ಆದ್ದರಿಂದ ಇವರೇನು ಹೇಳ್ತಾ ಇದ್ದಾರೆ? ಅಲ್ಲಿ ಹಣ್ಣುಗಳಿವೆ. ನಾವು ಬೆಳಗ್ಗೆ ಬಂದರೆ ಇಡೀ ದಿವಸ ಕಾಡಿನಲ್ಲೇ ಇರ್ತೀವಿ, ರಾತ್ರಿಗೆ ಮಾತ್ರ ಮನೆಗೆ ಹೋಗ್ತೀವಿ. ನಮ್ಮ ಜೀವನ ಕಾಡು, ನಾವು ತಿನ್ನುವುದು ಕಾಡು, ಈ ನೀರು ಕುಡಿಯುವುದು, ಇದಿರುವುದು, ಇಲ್ಲೇ ಮಲ್ಕೊಂಡು ಇಲ್ಲೇ ಆಟ ಆಡುವುದು ಅಲ್ಲ. ಆದ್ದರಿಂದ ಫಲಾನಿ ತತ್ರ ಭೂರೀಣಿ ಪತಂತಿ ಪತಿತಾನಿ ಚ. ಎಷ್ಟೋ ಹಣ್ಣುಗಳು ಬಿದ್ದು ಬಿಟ್ಟಿವೆ, ಯಾರು ತಿನ್ನುವರಿಲ್ಲ. ಕೆಳಗೆ ಬಿದ್ದ ನಂತರ ಏನಾಗ್ತವೆ? ಕೆಲವು ದಿವಸ ಇದು ಹಾಳಾಗಿಬಿಡ್ತವೆ, ಯಾರು ತಿನ್ನುವರೇ ಇಲ್ಲ. ಪತಿತಾನಿ ಚ ಸಂತಿ. ಎಷ್ಟೋ ಬಿದ್ದಿವೆ, ಎಷ್ಟು ಬೀಳುವುದಕ್ಕೆ ರೆಡಿಯಾಗಿವೆ. ಸಂತಿ ಕಿಂತು ಅವರುದ್ಧಾನಿ ಧೇನುಕೇನ ದುರಾತ್ಮನ. ಇಲ್ಲಿ ಒಂದು ಧೇನುಕ ಎಂದು ಒಂದು ರಾಕ್ಷಸ ಇದ್ದ, ದುರಾತ್ಮ. ಧೇನುಕ ಎಂಬ ರಾಕ್ಷಸ ಇರುವುದರಿಂದ ನಮ್ಮನ್ನು ಬಿಡುತ್ತಾ ಇಲ್ಲ, ಅಲ್ಲಿ ಹೋಗುವುದಕ್ಕೆ ತಿನ್ನಕ್ಕಾಗ್ತಾ ಇಲ್ಲ. ಕಿಂತು ಅವರುದ್ಧಾನಿ ಧೇನುಕೇನ ದುರಾತ್ಮನ. ಇಲ್ಲದಿದ್ದರೆ ಹಣ್ಣುಗಳು ಕೆಳಗೆ ಬಿದ್ದು ಯಾರಿಗೋಸ್ಕರ? ಪ್ರಾಣಿಗಳಿಗೆ ಉಪಯೋಗ. ಪ್ರಾಣಿಗಳಾಗಲಿ ಮನುಷ್ಯರಾಗಲಿ ಹಣ್ಣುಗಳು ಇವರ ಉಪಯೋಗಕ್ಕೋಸ್ಕರನೇ. ಅದು ನೋಡಿ, ಮರ ಗಿಡಗಳು ಹಣ್ಣುಗಳನ್ನು ಬಿಟ್ಟರೆ ಹಣ್ಣುಗಳು ಯಾರಿಗೋಸ್ಕರ? ಅವೇ ತಿಂತವೆ. ಯಾವ ಮರ ಆದರೂ ತಾನು ಬಿಟ್ಟಿರುವ ಹಣ್ಣನ್ನು ತಾನೇ ತಿಂದಿದ್ದು ಎಲ್ಲಿಯಾದರೂ ನೋಡಿದ್ದೀರಾ? మరి ಏಕೆ ಹಣ್ಣುಗಳು ಬಿಟ್ಟಿದ್ದು ಅಂದರೆ ಇನ್ನೊಬ್ಬರಿಗೋಸ್ಕರ. ಯಾರಿಗೆ? ಮನುಷ್ಯರು, ಪ್ರಾಣಿಗಳು, ಇಂಥವರಿಗೋಸ್ಕರ. ಆದ್ದರಿಂದ ಈ ಯಾರು ತಿನ್ನಕ್ಕಾಗ್ತಾ ಇಲ್ಲ, ಈ ಅಸುರ ಏನು ಮಾಡಿದ? ಅದೆಲ್ಲ ಆಕ್ರಮಿಸಿಕೊಂಡು ಯಾರು ಬರದಂತೆ, ಯಾರು ತಿನ್ನದಂತೆ ಮಾಡಿಬಿಟ್ಟ ಅಲ್ಲ. ಯಾರು ಬರಕ್ಕಾಗಲ್ಲ, ಯಾರು ತಿನ್ನಕ್ಕಾಗಲ್ಲ, ಹಾಗೆ ಮಾಡಿಬಿಟ್ಟ ಅಂತ. ಅದರಿಂದ ನಮಗೆ ಆ ಹಣ್ಣುಗಳು ತಿನ್ನಬೇಕನ್ಸುತ್ತಾ ಇದೆ. ನೀವೇನೋ ದುಷ್ಟ ಶಿಕ್ಷಕರು, ರಾಕ್ಷಸ ಸಂಹಾರ ಮಾಡು ಅಂದರೆ ಪ್ರಕೃತಿ ಸಂಪದ ಸಜ್ಜನರು ಎಲ್ಲರೂ ಉಪಯೋಗಿಸಿಕೊಳ್ಳಬೇಕು. ಯಾರೋ ಕೆಲವರು ಆಕ್ರಮಿಸಿಕೊಂಡು ಇದು ನನ್ನದೇ ಆಗಲಿ, ಯಾರು ಬರಬಾರದು ಎಂದು ಹಾಗೆ ಅಡ್ಡಿ ಮಾಡಬಾರದು. ಪ್ರಕೃತಿ ಸಮಾಜದಲ್ಲಿರುವುದು ಎಲ್ಲರಿಗೆ, ಮನುಷ್ಯರಿಗೆ ಉಪಯೋಗವಾಗಬೇಕು. ಅದು ಇತ್ತು. ಅದು ಬಲರಾಮ ಶ್ರೀಕೃಷ್ಣರ ಅವತರಣದಿಂದ ಲೋಕಾನುಗ್ರಹವಾಗುತ್ತದೆ. ಅದೇ ಈ ಲೋಕಾನುಗ್ರಹ ಇಲ್ಲಿ ತೋರಿಸ್ತಾ ಇದ್ದಾರೆ. ದುಷ್ಟರನ್ನು ಶಿಕ್ಷಿಸುವುದು, ಲೋಕಕ್ಕೆ ಅನುಗ್ರಹ ಮಾಡುವುದು, ಅದೇ ಇಲ್ಲಿ. ಅದರಿಂದ ಫಲಾನಿ ತತ್ರ ಸೋತಿ ವೀರ್ಯ ಅಸುರೋ ರಾಮ ಹೇ ಕೃಷ್ಣ ಖರ ರೂಪದೃಕ್. ಅವನು ಯಾವುದೋ ಸ್ವಲ್ಪ ಶಕ್ತಿ ಇದ್ದರೆ ನಾವೇ ಒಂದು ಕೋಲ್ ತಗೊಂಡು ಹೋಗಿ ಹೆದರಿಸಿ ನಾವೇನೋ ಮಾಡುತ್ತಿದ್ದೀವಿ. ಅವನು ಮಹಾಪರಾಕ್ರಮಿ. ಅವರಿಗೇನೋ ಎಲ್ಲರಿಗಿಂತ ಹೆಚ್ಚಿನ ಶಕ್ತಿ ಇದೆ. ನಾವೇನೋ ಅವರನ್ನು ಓಡಿಸಕ್ಕಾಗಲ್ಲ, ಹೊಡೆಯಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ, ಅಲ್ಲಿ ಹೋಗಕ್ಕಾಗಲ್ಲ, ಹಣ್ಣು ತಿನ್ನಕ್ಕಾಗಲ್ಲ. ಇಡೀ ಕಾಡು, ಆ ತಾಲವನ ಅಂದರೆ ಆ ತಾಳೆ ಮರದ ಕಾಡು ವ್ಯರ್ಥವಾಗ್ತಾ ಇದೆ. ಯಾರು ಏನು ತಿನ್ನಕ್ಕಾಗ್ತಾ ಇಲ್ಲ. ಸೋಬತೀರ್ಯ ಅಸುರೋ ರಾಮ ಹೇ ಕೃಷ್ಣ ಸ್ವರ ಖರ ರೂಪ ದೃಕ್. ಆ ಅಸುರ ಯಾವ ರೂಪ ಧರಿಸಿಕೊಂಡು ಬರ್ತಾನೆ ಅಂದರೆ ಕತ್ತೆ ರೂಪ ಧರಿಸಿಕೊಂಡು ಬರ್ತಾನೆ. ಖರ ರೂಪ, ಖರ ಅಂದರೆ ಕತ್ತೆ, ಖರ ರೂಪ ದೃಕ್, ಕತ್ತೆಯ ರೂಪವನ್ನು ಧರಿಸಿಕೊಂಡು ಬರ್ತಾನೆ. ಆತ್ಮತುಲ್ಯ ಬಲೈ. ಅವನೊಬ್ಬನೇ ಅಲ್ಲ,
ಅಸುರರು ಯಾವಾಗಲೂ ಒಬ್ಬನಿರಲ್ಲ, ಎಲ್ಲೋ ಕೆಲವೊಮ್ಮೆ ಇರ್ತಾರೆ. ಆದರೆ ಹೆಚ್ಚು ಅಸುರರು ಒಬ್ಬನಾಗಿರಲ್ಲ, ಗ್ರೂಪ್. ಆಲ್ವೇಸ್ ತಮ್ಮ ಗ್ರೂಪ್ ಮಾಡಿಕೊಂಡೇ ಬರ್ತಾರೆ. ಏಕೆಂದರೆ ಅವರನ್ನು ಸಾಯಿಸ್ತಾರೇನೋ ಎಂದು ಅವರಿಗೆ ಗೊತ್ತು. ಏಕೆಂದರೆ ನಾವು ದೋಚಿಕೊಳ್ಳುವುದಕ್ಕೆ ಹುಟ್ಟಿದ್ದೀವಿ, ಇನ್ನೊಬ್ಬರನ್ನು ಪೀಡಿಸುವುದು, ಹಿಂಸಿಸುವುದು, ಅನ್ಯಾಯ ಮಾಡುವುದು, ಮೋಸ ಮಾಡುವುದಕ್ಕೆ ಇದ್ದೀವಿ. ನಾವು ಇನ್ನೊಬ್ಬರನ್ನು ದೋಚಿಕೊಳ್ಳೇ ತಿನ್ನುವುದು. ಮಿಕ್ಕ ಸಮಾಜ ತಾವು ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಹೊಲಗದ್ದಲ ಕೆಲಸ ಆಗಲಿ, ಯಾವುದೇ ಆಗಲಿ. ಮಿಕ್ಕ ಮನುಷ್ಯ ಸಮಾಜ ಎಲ್ಲರಿಗೆ ಬೇಕಾಗಿರುವ ಊಟ, ಆಹಾರ, ವಸ್ತ್ರಗಳು ಅವರು ಕಷ್ಟಪಟ್ಟು ತಯಾರು ಮಾಡ್ತಾರೆ. ನಾವು ಅವರು ದೋಚಿಕೊಂಡು ನಾವು ಬದುಕುತ್ತೀವಿ. ನಾವೇನು ತಯಾರು ಮಾಡೋಕ್ಕಾಗಲ್ಲ. ನಮ್ಮ ದೋಚಿಕೊಳ್ಳುವುದೇ ನಮ್ಮ ಕೆಲಸ. ಯಾರದು? ಅಸುರರ ಕೆಲಸ ದೋಚಿಕೊಳ್ಳೇ ಬದುಕುವುದು. ಮತ್ತೆ ಬೇಕಂದ್ರೆ ಅವ್ರ ಬುದ್ಧಿ ಹಾಗಿದೆ. ಅವರು ಮಾಡಬಹುದು, ಏಕೆ ಮಾಡಲ್ಲ ಅಂದ್ರೆ ಬುದ್ಧಿ ಹಾಗೆ. ಕಳ್ಳರು ಯಾವಾಗಲೂ ಯುನೈಟ್ ಆಗಿರುತ್ತಾರೆ, ಗೊತ್ತಾ? ಯುನೈಟ್ ಅಂದ್ರೆ ಏನು? ಸಮೈಕ್ಯವಾಗಿರುತ್ತಾರೆ. ಕಳ್ಳರು, ಗುಂಡಗಳು, ದುಷ್ಟರು, ಪಾಪಾತ್ಮರು, ಟೆರರಿಸ್ಟ್ಗಳು ಎಲ್ಲ ಸಮೈಕ್ಯವಾಗಿ. ಎಲ್ಲಿಯಾದರೂ ಟೆರರಿಸ್ಟ್ ಒಬ್ಬನನ್ನು ನೋಡಿದ್ದೀರಾ? ಕಳ್ಳನನ್ನು ಒಬ್ಬನಾಗಿ ನೋಡಿದ್ದೀರಾ? ತುಂಬಾ ಕಡಿಮೆ, ಇರುವುದೇ ಇಲ್ಲ. ಒಬ್ಬನೇ ಕಳ್ಳ ಇದ್ದರೆ ಎಷ್ಟು ಹೆಚ್ಚು ದಿವಸ ನಡೆಯಲ್ಲ. 2-3 ದಿವಸ, ವಾರ ದಿವಸ, ತಿಂಗಳ ಒಳಗೆ ಕಟ್ಟು ಬಿದ್ದಿರ್ತಾನೆ ಪೊಲೀಸ್ಗೆ. ಅವರಿಗೊಂದು ಗ್ರೂಪ್ ಇರುತ್ತದೆ, ದೊಡ್ಡ ಗ್ರೂಪ್. ಏಕೆ? ಕೆಟ್ಟತನ ಮಾಡುವುದಕ್ಕೆ ಗ್ರೂಪ್ ಇದ್ದರೆ ಶಕ್ತಿ ಚೆನ್ನಾಗಿರುತ್ತದೆ. ಅವರಲ್ಲಿರುವಷ್ಟು ಸಮೈಕ್ಯತ ಸಾಮಾನ್ಯ ಜನರಲ್ಲಿರಲ್ಲ. ಅವರಲ್ಲಿ ಸಮೈಕ್ಯತೆ ಹೆಚ್ಚು. ಗುಂಡಾಗಳಿಗೆ ಸಮೈಕ್ಯತೆ ಹೆಚ್ಚು. ಏಕೆಂದರೆ ನಾವು ಸಿಕ್ಕಾಕೊಳ್ತೀವಿ ಎಂದು ಭಯ. ಅವರಿಗೆ ಭಯ ಇರುತ್ತದೆ. ನಾವು ಇನ್ನೊಬ್ಬರ ಕೈಗೆ ಸಿಕ್ಕಾಕೊಳ್ತೀವಿ, ಪೊಲೀಸರಿಗೆ, ಅವರಿಗೆ ನಮ್ಮ ದುರ್ಗತಿ ಆಗುತ್ತದೆ, ನಮ್ಮ ಜೈಲಿಗೆ ಹೋಗ್ತೀವಿ. ಸಿಕ್ಕಾಕೊಳ್ಳಬಾರದಂದ್ರೆ ಪರಸ್ಪರ ಸಹಕಾರ ಅಲ್ಲವೇ? ಯಾರಿಗೆ ಭಯ ಇರುತ್ತದೋ, ಕಷ್ಟ ಇರುತ್ತದೋ ಅವರು ಪರಸ್ಪರ ಸಹಕಾರ ಮಾಡಿಕೊಳ್ತಾರೆ. ಮನುಷ್ಯರಿಗೆ ಅಷ್ಟು ಕಷ್ಟ ಇಲ್ಲ, ಏನೋ ಸ್ವಲ್ಪ ಇದೆ. ಈ ಕಷ್ಟವಿದ್ದರೆ ಸಹಕಾರ ಆಗುತ್ತದೆ. ತಾವು ಸುಖವಾಗಿದ್ದಾರೆ, ಏಕೆ ಎಂದು ನಿಶ್ಚಿಂತವಾಗಿರುತ್ತಾರೆ. ಇನ್ನೊಬ್ಬರ ಜೊತೆಗೆ ಯುನೈಟೇ ಆಗಲ್ಲ, ಸಮೈಕ್ಯತೆ ಆಗಲ್ಲ. ಕಳ್ಳರು ಮಾತ್ರ ಹೆಚ್ಚಿನ ಸಮೈಕ್ಯವಾಗಿರುತ್ತಾರೆ. ಯಾವರೇ ನೋಡಿ, ಕಳ್ಳರಿಗೆ ಹೆಚ್ಚಿನ ಸಮೈಕ್ಯತೆ. ಆದ್ದರಿಂದ ಇವನೊಬ್ಬನೇ ಅಲ್ಲ, ಇವನ ಹೆಸರು ಧೇನುಕಾಸುರ. ರೂಪ ಯಾವ ರೂಪದಲ್ಲಿರುತ್ತಾನೆ? ಕತ್ತೆ ರೂಪದಲ್ಲಿ. ರೂಪ ಕತ್ತೆ, ಹೆಸರು ಧೇನುಕಾಸುರ. ಇವನೊಬ್ಬನೇ ಅಲ್ಲ, ಇವನು ಎಷ್ಟು ಮಹಾಪರಾಕ್ರಮಿಯೋ ಇವನಷ್ಟು ಪರಾಕ್ರಮವಿರುವಂತ ಇನ್ನೂ ಎಷ್ಟೋ ರಾಕ್ಷಸರಿದ್ದಾರೆ. ಆತ್ಮತುಲ್ಯ ಬಲೈರನ್ಯೈರ್ಜ್ಞಾತಿಭಿರ್ಬಹುಭಿರ್ವೃತಃ. ತನಗೆ ನೆಂಟರು ಅವರು ಆ ರಾಕ್ಷಸರೆಲ್ಲ ಸೇರಿಕೊಂಡು ಒಂದು ಗ್ರೂಪ್ ಆಗಿರುವಾಗ, ಗ್ರೂಪ್ ಆಗಬೇಕಂದ್ರೆ ಅದಕ್ಕೆ ಬಗೆ ಬಗೆ ಸಂಬಂಧಗಳು ಮಾಡಿಕೊಳ್ತಾರೆ. ಪರಸ್ಪರ ಕುಟುಂಬ ಇಟ್ಕೊಂಡ್ರೆ ಈಗ ಯಾರು ಬಿದ್ದು ಹೋಗಲ್ಲ. ಬೇರೆ ಬೇರೆ ಕುಟುಂಬ ಆಗಿದ್ದರೆ ಪರಸ್ಪರ ಸಂಬಂಧ ಸ್ವಲ್ಪ ಮಟ್ಟಿಗೆ ಇರುತ್ತದೆ. ಸ್ವಲ್ಪ ಮಟ್ಟಿಗೆ ಏನೋ ಮತಭೇದ ಬಂದು ಬಿಟ್ಟರೆ, ಕೋಪ ಬಂದರೆ ಅವ್ರು ಬಿಟ್ಟು ಹೋಗ್ತಾರೆ. ಒಂದೇ ಕುಟುಂಬ ನೆಂಟರು, ಅವರಿಗೆ ಇವನು ತಂಗಿ ಮದುವೆ ಮಾಡ್ಕೊಳ್ಳೋನೋ, ಆತನ ಯಾರೋ ಇನ್ನು ಯಾರೋ ಇರ್ತಾರೆ ನೆಂಟರು. ಆ ನೆಂಟರಲ್ಲೇ ಇದ್ದು ಬಿಡ್ತಾರೆ. ಈಗ ಎಲ್ಲಿ ಹೋಗಲ್ಲ, ನಾವು ಒಂದೇ ಎಂದಾಗಿಬಿಡ್ತಾರೆ. ಅದರಿಂದ ಗುಂಡಾಗಳೆಲ್ಲ ಒಂದು ಗ್ರೂಪ್ ಆಗಿಬಿಡ್ತಾರೆ. ಏನು ಹೇಳ್ತಾರೆ ಅದಕ್ಕೆ ನೀವು? ಪಂಗಡನ ಏನು ಹೇಳ್ತಾರೆ? ಒಂದು ಗುಂಪು. ಒಂದು ಗುಂಪಾಗಿಬಿಡ್ತಾರೆ. ಆದ್ದರಿಂದ ಆತ್ಮತುಲ್ಯ ಬಲೈಹಿ, ಇವನಿಗೆ, ಈ ಧೇನುಕಾಸುರನಿಗೆ ಎಷ್ಟು ಶಕ್ತಿ ಪರಾಕ್ರಮ ಇದೆಯೋ ಅಷ್ಟು ಪರಾಕ್ರಮ ಅವನಿಗಿರುವಷ್ಟು ಪರಾಕ್ರಮ ಇರುವವರು ನೆಂಟರಿದ್ದಾರೆ. ಜ್ಞಾತಿ ಅಂದರೆ ನೆಂಟರು. ಜ್ಞಾತಿಗಳು ಹೇಳ್ತಾರಲ್ಲ ಕನ್ನಡದಲ್ಲಿ, ಜ್ಞಾತಿ ಬಹುಭಿರ್ವೃತಃ. ಎಷ್ಟೋ ಅವರಿಗೆ ನೆಂಟರು, ಸ್ನೇಹಿತರು, ಬಂಧುಗಳು, ಅವರಿಗೆ ಅನುಯಾಯಿಗಳು, ಶಿಷ್ಯರಿರುತ್ತಾರೆ. ಗೊತ್ತಾ? ರಾಕ್ಷಸರಿಗೆ ಶಿಷ್ಯರು ಇರುತ್ತಾರೆ. ಅವನು ರಾಕ್ಷಸನೇ ಇರುತ್ತಾನೆ, ಆದರೆ ಶಿಷ್ಯ ಆಗ್ತಾನೆ. ಇಲ್ಲದಿದ್ದರೆ ಶಿಷ್ಯ ಆಗಲ್ಲ. ರಾಕ್ಷಸನಿಗೆ ಶಿಷ್ಯ ಅಂದರೆ ಅನುಯಾಯಿ. ಅವರ ಲೀಡರ್, ಅವರ ನೇತಾ, ಇವರವರ ಅನುಯಾಯಿ. ಕೆಲವರ ಅನುಯಾಯಿಗಳು, ಕೆಲವರು ಕುಟುಂಬ ಸದಸ್ಯರು, ಕೆಲವರು ನೆಂಟರು ಇತ್ಯಾದಿಗಳೆಲ್ಲ ಸೇರಿಕೊಂಡು ಒಂದು ಗ್ರೂಪ್ ಆಗಿಬಿಟ್ಟರು. ಬಹುಭಿರ್ವೃತಃ ತಸ್ಮಾತ್ ಕೃತ ನರಾಹಾರ. ಆದರೂ ಪರವಾಗಿಲ್ಲ, ಎದುರಿಸಿ ಹೋಗಬಹುದೇ. ಅವರು ನೋಡದೇ ಇರುವಾಗ ಏನೋ ಅಂದ್ರೆ, ಅಮ್ಮೋ ಅವರಷ್ಟು ಸಾಮಾನ್ಯರಲ್ಲ, ಅವರಿಗೂ ಒಂದು ಗ್ರೂಪ್ ಆಗಿದೆ. 2 ಮಹಾಪರಾಕ್ರಮ ಇದೆ, ಶಕ್ತಿ ಹೆಚ್ಚಿದೆ. 3ನೇದು ದುಷ್ಟಬುದ್ಧಿ ಇದೆ. ದುಷ್ಟಬುದ್ಧಿ ಇರುವವರು ಯಾರಿಗೆ ಬಿಡಲ್ಲ. ಸಜ್ಜನರು ಏನು ಮಾಡ್ತಾರೆ? ಎಲ್ಲ ಹಣ್ಣುಗಳು ಏನಾದರೂ ಇದ್ದರೆ, ಸಪೋಸಿಂಗ್ ನಿಮ್ಮ ಮನೆಯಲ್ಲೇ ಆಶ್ರಮದಲ್ಲೇ 4-6 ಏನು ಮರ ಗಿಡಗಳಿದ್ದರೆ ಅದಕ್ಕೆ ಹಣ್ಣು ಬಿಟ್ಟರೆ ಏನು ಮಾಡ್ತಾರೆ ಸಜ್ಜನರು ಹೇಗೆ ಮಾಡ್ತಾನೆ, ದುರ್ಜನರು ಹೇಗೆ ಮಾಡ್ತಾರೆ ನೋಡಿ. ನಮ್ಮ ಕಾರ್ಯಾಲಯವನ್ನು ನೋಡ್ಕೊಳ್ಳಿ. ಸಜ್ಜನರ ದುರ್ಜನರ, ನಾವು ಅಸುರರ ಬುದ್ಧಿವಂತರ, ನೀವೇ ನೋಡ್ಕೊಳ್ಳಿ.
ಅದ ಮೇಲೆ ಹಣ್ಣು ಬೀಳುತ್ತವೆ. ಹಣ್ಣೇನಾಗುತ್ತವೆ? ಅಲ್ಲಿ 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 ಬಿದ್ದು ಹೋಗುತ್ತವೆ. ಯಾರನ್ನು ಬರುವಕ್ಕೆ ಬಿಡಲ್ಲ, ಯಾರನ್ನು ತಿನ್ನುವಕ್ಕೆ ಬಿಡಲ್ಲ ಅಲ್ಲವೇ? ಒಂದು ಸಪೋಟ ಗಿಡ ಇರುತ್ತದೆ, ಒಂದು ಮಾವಿನ ಮರ ಇರುತ್ತದೆ. ಒಬ್ಬನೇನು ಮಾಡಿದ, ಈ ಹಣ್ಣುಗಳೆಲ್ಲ ಕಿತ್ತಿಸಿ ಒಂದು ಅದೇನು ಹಣ್ಣು ಮಾಡಿಸಿ ಎಲ್ಲರಿಗೂ ಕೊಡೋಣ. ಯಾರೋ ಬಂದು ಹೇಳಿದರೆ, ಯಾರಪ್ಪ ನೀನು ಯಾರು ಮುಟ್ಟೋದಕ್ಕೆ, ನೀನು ಯಾರು ತಗೊಳ್ಳೋದಕ್ಕೆ ಎಂದು ಹೆದರಿಸಿಬಿಟ್ಟು, ಆಯ್ತಪ್ಪ ಎಂದವರು ಹೆದರ್ಕೊಂಡು ಸುಮ್ಮನೆ ಏನು ನೋಡ್ತಾನೆ ಇರ್ತೀವಿ. ಆಗ ಒಂದು ಹಣ್ಣು ಬೀಳುತ್ತದೆ, ಯಾರು ತಿನ್ನಕ್ಕಾಗಲ್ಲ. ಸ್ವಲ್ಪ ಹೊತ್ತು ಹಾಗೆ ಇದ್ದು ಮಣ್ಣಾಗಿ ಬಿಡ್ತದೆ, ಮತ್ತೆ ಇನ್ನೊಂದು ಬಿಡ್ತದೆ, ಮತ್ತೆ ಮಣ್ಣಾಗ್ತದೆ. ಹಾಗೆ ನೀವು ಆಶ್ರಮ ಒಂದು ಸಲ ಇಲ್ಲಿ ಪ್ರದಕ್ಷಿಣೆ ಮಾಡಿ ನಿಮಗೆ ಏನಾಗ್ತಾ ಇದೆಯೇ ಗೊತ್ತಾ ಅಲ್ಲವೇ? ಇದೆಲ್ಲ ಧೇನುಕಾಸುರನ ಜಾಗ ಆಗಿಬಿಟ್ಟಿತು ಅಲ್ಲವೇ? ಕೃಷ್ಣ ಬೇಕು ಇಲ್ಲಿ ಏನು ಸಪೋಟ ಆಯಿತು. ನಾನು ಹೇಳಿದ್ದೀನಿ, ಸುಮ್ಮನೆ ನೋಡ್ತಾ ಇದ್ದೀರೇಕೆ? ಅದು ಹಣ್ಣು ಆಗುವ ಸ್ಥಿತಿ ಬಂತಲ್ಲ, ಸ್ವಲ್ಪ ದಪ್ಪದಾಗಿದ್ದರೆ ಹಣ್ಣಾಗುವುದು. ಅದೆಲ್ಲ ಕಿತ್ತಿ ಒಂದದು ಹುಲ್ಲು ಇರುತ್ತದೆ ನೋಡಿ, ಆ ಹುಲ್ಲು ಬುಟ್ಟಿ ಅದರಲ್ಲಿ ಇಟ್ಟು ಒಂದು 4-6 ದಿವಸನೋ ವಾರ ದಿವಸ ಆದರೆ ಹಣ್ಣಾಗ್ತದೆ. ಹಣ್ಣಾದ ನಂತರ ಎಲ್ಲರಿಗೂ ಕೊಡಿ. ಮೊದಲು ಕೆಲಸಗಾರರು, ಇಲ್ಲಿ ವಾಸ ಮಾಡುವವರು, ಇಲ್ಲಿ ದರ್ಶನಕ್ಕೆ ಯಾರು ಬರ್ತಾರೋ ಅವರು ಎಲ್ಲರಿಗೂ ಕೊಟ್ಬಿಡಿ. ಏನಿದೆ ಇದೆಲ್ಲ ಇಟ್ಕೊಳ್ಳೋದು ಏಕೆ? ಹಣ್ಣುಗಳಿರುವುದು ಎಲ್ಲರಿಗೂ. ಇದು ಸ್ವಾಮೀಜಿ ಜಾಗ, ನಮ್ಮದೂ ಅಲ್ಲ. ನಾವಿಲ್ಲಿ ವಾಸ ಮಾಡ್ತೀವಿ ಹೊರತು ನಮ್ಮದು ಏನೂ ಇಲ್ಲ. ಮಿಕ್ಕ ಜನರು ಎಷ್ಟೋ, ನಾವು ಅಷ್ಟೇ, ಅವರಷ್ಟೇ. ಸುಮ್ಮನೆ ಇಲ್ಲಿರ್ತೀವಿ. ಸ್ವಾಮೀಜಿ ಸೇವಾ ನಮಸ್ಕಾರ, ಅವರ ಧ್ಯಾನ, ಅವರ ಚಿಂತನ, ಅವರು ಹೇಳಿರುವ ಉಪದೇಶ ನಾವು ತಿಳ್ಕೊಳ್ಳುವುದು, ಇನ್ನೊಬ್ಬರಿಗೆ ಹೇಳುವುದು ನಮ್ಮ ಕೆಲಸ ಇಷ್ಟೇ. మరి ಏನಾದರೂ ಇದ್ದರೆ ಇಲ್ಲಿ ಪ್ರಸಾದ ನೈವೇದ್ಯ, ಎಲ್ಲರಿಗೂ ಪ್ರಸಾದ, ಅದು ಇದ್ದರೆ ಎಲ್ಲರಿಗೂ ಪ್ರಸಾದ ಸಿಗಲಿ. ನಾನು ಹೇಳಿದ್ದಾಗ ಹೌದೌದು, ಇದು ಐಡಿಯಾ ಚೆನ್ನಾಗಿದೆ. ಹಿಂದೆ ಯಾರೂ ಹೇಳಲಿಲ್ಲ. ಹಿಂದೆ ಏನಾಯಿತು ಬಿಡಪ್ಪ, ಈಗಾದರೂ ಮಾಡು, ಸುಮ್ಮನೆ ಹಣ್ಣು ವೇಸ್ಟ್ ಮಾಡಬೇಡ, ಅದನ್ನು ಮಾಡು. ಆಯಿತು, ನಾವೇ ಮಾಡಿದ್ದಾಗ. ಹಾಗೆ ಇದು ಮಾಡುವುದು ಸಜ್ಜನರ ಲಕ್ಷಣವೇನು? ನಮ್ಮ ಕೈಯಲ್ಲಿ ಏನಿದೆಯೋ ಲೋಕೋಪಕಾರ. ಆದರೆ ಏಕೆ? ಎಲ್ಲರ ಹೃದಯದಲ್ಲಿರುವುದು ಪರಮಾತ್ಮನೇ. ನೀವು ಯಾರಿಗೆ ಕೊಡು, ಪರಮಾತ್ಮಕ ಸೇವೆ ಮಾಡಿದ್ದಂತೆ, ನೈವೇದ್ಯ ಪೂಜೆ ಮಾಡಿದ್ದಂತೆ ಆಗುತ್ತದೆ. ಯಾವುದೇ ಉಪಕಾರ, ಸ್ವಲ್ಪ ಆದರೂ ಉಪಕಾರ. ನಮ್ಮ ಕೈಯಲ್ಲಿ ಎಷ್ಟಿದ್ದರೆ ಅಷ್ಟು, ಏನಿದ್ದರೆ ಅದು, ಏನೇ ಇರಲಿ ಅದು ಸ್ವಲ್ಪ ಇನ್ನೊಬ್ಬರಿಗೆ ಕೊಟ್ಟು ಅವರಿಗೆ ಉಪಕಾರ ಮಾಡಿದ ನಂತರನೇ ನಾವು ಬಳಸಿಕೊಳ್ಳಬೇಕು. ಅದು ಒಂದು ಸಜ್ಜನ. ಇದು ಸಜ್ಜನದ ಲಕ್ಷಣ. ಇದು ಕಲಿಯಬೇಕು. ಏಕೆ? ಎಲ್ಲರಿಗಿಂತ ದೊಡ್ಡ ಒಂದು ಗುರುಗಳಿದ್ದಾರೆ, ಸ್ವಾಮಿಗಳದ ಸ್ಥಾನ. ನಾವಿಲ್ಲಿ ಸೇವಕರಾಗಿದ್ದೀವಿ, ಅವರಿಗೋಸ್ಕರ ಸೇವಕೋಸ್ಕರನೇ ಇದ್ದೀವಿ. ಅವರು ಹೇಳಿರುವ ಉಪದೇಶಗಳನ್ನು ಆಚರಿಸುತ್ತಾ ಆದಷ್ಟು ಮಟ್ಟಿಗೂ ಅದಕ್ಕೆ ಉಲ್ಲಂಘನ ಮಾಡಿ ಕೆಟ್ಟವರು ಅಸುರರಾಗಬಾರದು ಎಂದು ಉದ್ದೇಶ ಅಲ್ಲವೇ? ಅದೆಲ್ಲೂ ಇಲ್ಲೇ ಶಾಸ್ತ್ರದಿಂದ, ಭಾಗವತದಿಂದ ಕಲಿಯತಕ್ಕದ್ದು ಇದೆ. ಆದರೆ ಹಣ್ಣುಗಳು ಬಿದ್ದರೆ ಕೆಲವರು ಹೇಳ್ತಾರೆ ಮುಟ್ಟಬೇಡ. ಏನದು ಅಂದರೆ ಅದು ಹಾಗೆಯೇ ಬೀಳುತ್ತವೆ. ಒಂದು ಬೀಳುತ್ತವೆ, ಹಾಳಾಗ್ತದೆ. ಯಾರು ಏನು ಮುಟ್ಟಬಾರದಂತೆ. ಎಷ್ಟೋ ಜನ ನನ್ನನ್ನು ನೋಡ್ಲಿಕ್ಕೆ ಬಂದಾಗ ಹೇಳ್ತಾರೆ, ಅಯ್ಯೋ ಸ್ವಾಮೀಜಿ ಹಣ್ಣೆಲ್ಲ ಬೀಳುತ್ತಾ ಇವೆ. ಹೌದು ಸ್ವಾಮೀಜಿ, ನೀವು ಸುಮ್ಮನೆ ಹಾಗೆ ಬಿಡ್ತಾ ಇದ್ದೀರಿ, ಹಾಗೆ ನೋಡ್ತಾ ಇದ್ದೀರಿ. ಇದೆಲ್ಲ ಒಂದು ಸಲ ಏನು ಹೇಳ್ತಾರೆ, ಕಿತ್ತುವುದಾ ಕೀಳುವುದಾ? ಇದೆಲ್ಲ ಕೀಳಿಸಿ ಒಂದ್ಸಲ ಇಟ್ಟದೆ ಹಣ್ಣಾಗುತ್ತದೆ. ಅವಾಗ ನೀವು ತಿನ್ನಬಹುದು, ಎಲ್ಲರಿಗೂ ಕೊಡಬಹುದು. ಹೌದು. ಮತ್ತೊಂದು ಸಲ ಬಂದಾಗ, ಹೌದು ಸ್ವಾಮೀಜಿ, ನಿಮಗೆ ಕೀಳುವರು ಯಾರು ಇಲ್ಲವಾ, ಇವರಿಗೆ ಹೇಳಿ ಮಾಡಿಸಿ ಅಂತ ಮತ್ತೆ. ಕೊನೆಗೂ ನಾನು ತಡ್ಕೊಳ್ಳದೆ ಹೇಳಬೇಕಾಯಿತು. ನೀವು ಇದು 3ನೇ ಸಲ ಹೇಳ್ತಾ ಇದ್ದೀರಿ, ನಮಗೆಲ್ಲ ಗೊತ್ತು, ನಾವು ಅದೇ ಪ್ರಯತ್ನ ಮಾಡಿದ್ದೀವಿ. ನಮ್ಮನ್ನು ಬೈದು ಯಾರು ಮುಟ್ಟಿದರೆ ಅವರನ್ನು ಬೈದರು. ಅದಕ್ಕೋಸ್ಕರ ಎಲ್ಲರೂ ಹೆದರ್ಕೊಂಡು ಇದು ಧೇನುಕಾಸುರನ ಜಾಗ ಎಂದು ನಾವು ಹೀಗೆ ಇದ್ದೀವಿ. ಅಷ್ಟೇನು ಮಾಡೋದು, ನಾವು ಧೇನುಕಾಸುರ ಜಾಗ ಅಂದ್ಕೊಂಡು ಎಲ್ಲಿ ಕೂತಿದ್ದೇವೆ, ಏನು ಮಾಡೋಕ್ಕಾಗ್ತಾ ಇಲ್ಲ ಎಂದು ಆಗಿದೆ ಅಲ್ಲ. ಯಾಕಂದ್ರೆ ನೋಡಿ, ಆ ಬಾಲಕರು ಹೇಳುವುದು, ಹಣ್ಣುಗಳು ಪ್ರಕೃತಿ ಕೊಟ್ಟಿದ್ದು ಏಕೆ? ಪ್ರಕೃತಿ ಸೇವೆ ಮಾಡ್ತಾ ಇದೆ, ಭಗವಂತನ ಸೇವೆ. ಪ್ರಕೃತಿ ಏನು ಮಾಡುತ್ತದೆ? ಹೂಗಳನ್ನು ಬಿಡುತ್ತದೆ, ಹಣ್ಣುಗಳನ್ನು ಬಿಡುತ್ತದೆ. ಯಾರಿಗೋಸ್ಕರ? ಪ್ರಾಣಿಗಳಿಗೋಸ್ಕರ, ಮನುಷ್ಯರಿಗೋಸ್ಕರ. ಏಕೆ? ಈ ಪ್ರಾಣಿಗಳು, ಮನುಷ್ಯರೆಲ್ಲ ಭಗವಂತನ ಜನರೇ, ಭಗವಂತನ ಭಕ್ತರು. ಮರ ಗಿಡಗಳಿಗೆ ಗೊತ್ತು ನೋಡಿ, ಎಷ್ಟು ಉದಾರ ಹೃದಯ ಇದೆ. ನಮ್ಮಿಂದ ನಾವೇನೋ ಅಲ್ಲಿ ಓಡಾಡಕ್ಕಾಗಲ್ಲ, ಸೇವಾ ಮಾಡಕ್ಕಾಗಲ್ಲ, ನಾವಿಲ್ಲೇ ಒಂದು ಕಡೆ ನಿಂತಿರುತ್ತೀವಿ. ಮರಗಿಡಗಳು ಏನ್ ಮಾಡ್ತವೆ? ಅಲ್ಲೇ ನೀರು ತಗೊಳ್ತವೆ, ಸೂರ್ಯನ ಬೆಳಕು ತಗೊಂಡು ಬಿಟ್ಟು ಹಣ್ಣುಗಳು ತಯಾರು ಮಾಡಿ ಅಲ್ಲೇ ಕೂತಿರ್ತವೆ. ನಾವು ಹೋಗಿ ಮಂದಿರಕ್ಕೆ ಹೋಗಿ ನೈವೇದ್ಯ ಮಾಡಕ್ಕಾಗಲ್ಲ. ಯಾರು ಬಂದರೋ ಅವರಿಗೂ ಕೊಡ್ತೀವಿ. ಇದು ನಮ್ಮ ಸೇವಾ. ಏಕೆ? ಭಗವಂತ ನಮ್ಮನ್ನು ಸೃಷ್ಟಿ ಮಾಡಿ ಈ ಹಣ್ಣುಗಳು ಹೂಗಳನ್ನು ಬಿಡುವ ಹಾಗೆ ನಮಗೆ ಯೋಗ್ಯತೆ ಕೊಟ್ಟ. ಈ ಯೋಗ್ಯತೆಯಿಂದ ಏನು ಮಾಡಬೇಕು? ನಾವು ಲೋಕಕ್ಕೆ ಉಪಕಾರ ಮಾಡಿ ಈ ಜನ್ಮ, ಈ ಮರಗಿಡಗಳ ಜನ್ಮ ನಾವು ಪವಿತ್ರವಾಗಿ ಧನ್ಯ ಮಾಡಿಕೊಂಡರೆ ಮುಂದಿನ ಜನ್ಮ ನಮಗೆ ಮನುಷ್ಯ ಜನ್ಮ ಸಿಗ್ತದೆ.
ಭಾಗವತ ಕೇಳುವಷ್ಟು ಜನ್ಮ ಸಿಗ್ತದೆ, ಧೇನುಕಾಸುರ ಜನ್ಮ ಸಿಗಬಾರದು ಎಂದು ಪಾಪ ಮರಗಿಡಗಳು ತಮ್ಮಿಂದ ಆದಷ್ಟು ಮಟ್ಟಿಗೂ ಭಗವಂತನ ಸೇವಾ, ಭಗವಂತನ ಪೂಜೆ ಮಾಡ್ತಾ ಇವೆ ಅಲ್ಲವೇ. ನಮ್ಮಿಂದ ಆಗೋ ಈ ಹಣ್ಣುಗಳು ಎಲ್ಲರಿಗೂ ಕೊಡಬೇಕು. ಆದರೆ ಆ ಹಣ್ಣುಗಳು ಬೀಳುತ್ತಾ ಇವೆ. ಏಕೆ? ಯಾರು ಬಂದು ತಾವೇ ಈ ಮರಗಳನ್ನು ಏನು ಕಿತ್ಕೊಳ್ತಾರೆ ಅನ್ಕೊಂಡರು. ಆದರೆ ಯಾರು ಬರ್ತಾ ಇಲ್ಲ, ಯಾರು ಹತ್ತುತ್ತಾನೆ ಇಲ್ಲ. ನೋಡಿ, ಮರವನ್ನು ಹತ್ತಿ ಹಣ್ಣಾಗಿದ್ದು, ಅದೇನು ಇನ್ನು ಕಾಯಿಯಾಗಿದ್ದನ್ನು ಅಲ್ಲ, ಹಣ್ಣಾಗಿದ್ದನ್ನು ಕಿತ್ತುಕೊಂಡರೆ ಮರ ಬೇಜಾರು ಮಾಡಿಕೊಳ್ಳಲ್ಲ, ಸಂತೋಷ ಪಟ್ಕೊಳ್ತಾರೆ. ಗೊತ್ತಾ? ಅದು ಭಗವಂತನ ಸೃಷ್ಟಿ. ನೋಡಿ, ಏಕೆ? ಹಣ್ಣು ನಿಮಗೋಸ್ಕರನೇ ಮಾಡಿದೆ, ತಗೊಂಡಿ. ನೀವು ತಗೊಂಡ್ರೆ ನಮ್ಗೆ ಅದೇ ಸಂಭ್ರಮ ಅಲ್ಲ, ನೀವು ತಗೊಂಡರೆ ನಮಗಿದೇ ಹಬ್ಬ. ಅಂದರೆ ಅವುಗಳ ಸೇವಾ ನೋಡಿ. ಅದರಿಂದ ಹೂಗಳು, ಹಣ್ಣುಗಳು ಜನರಿಗೆ, ಎಲ್ಲರಿಗೆ ಆನಂದಗೊಳಿಸುವುದು, ಇವರಿಗೆ ಊಟ ತಿನ್ನಿಸುವುದು. ಆದ್ದರಿಂದ ಅದು ಆ ತರಹ ಭಗವಂತನಿಗೆ ಸೇವೆ ಮಾಡುತ್ತಾ ಇವೆ. ಆದರೆ ಇಲ್ಲಿ ಅಸುರ ಆಕ್ರಮಿಸಿಕೊಂಡ ಈ ಹಣ್ಣುಗಳು ಭಗವಂತನ ಭಕ್ತರು ಜೊತೆಗೆ ಇದ್ದಾರೆ ನೋಡಿ. ಶ್ರೀಕೃಷ್ಣನ ಜೊತೆಗೆ ಯಾರಿದ್ದಾರೆ? ಗೋಪಾಲರಿದ್ದಾರೆ. ಗೋಪಾಲರಿಗೆ ತಲುಪಿದ್ದರೆ ಭಗವಂತ ಶ್ರೀಕೃಷ್ಣ ಬಲರಾಮರು ತಿಂದರೆ ನೇರಾಗಿ ಭಗವಂತನಿಗೆ ಆಗುತ್ತದೆ. ಆ ಗೋಪಾಲರು ತಿಂದರೆ ಭಗವದ್ ಭಕ್ತನಿಗೆ ಪ್ರಸಾದ ನೈವೇದ್ಯ ಕೊಟ್ಟಂತಾಗುತ್ತದೆ. ಇದು ಕೊಡಕ್ಕಾಗ್ತಾ ಇಲ್ಲ. ಕೆಳಗೆ ಬೀಳುವುದು, ಮಣ್ಣಿನಲ್ಲಿ ಸೇರಿಕೊಳ್ಳುವುದು, ಮತ್ತೆ ಬೀಳುವುದು, ಮತ್ತೆ ಮಣ್ಣಿನಲ್ಲಿ ಪಾಪ ಮರಗಿಡಗಳಿಗೆ ಬೇಜಾರಾಗಿರಬಹುದು. ಈ ಹುಡುಗರಿಗೂ ಅನಿಸುತ್ತಾ ಇದೆ, ನಾವು ಇಲ್ಲೆಲ್ಲ ಹಣ್ಣುಗಳು ತಿಂದಿದ್ದೇವೆ, ಅಲ್ಲಿ ಮಾತ್ರ ಒಳ್ಳೆಯ ಹಣ್ಣುಗಳಿವೆ, ಅಲ್ಲಿ ನಾವು ತಿನ್ನಬಹುದೇ? ಆದರೆ ತಿನ್ನೋಣ ಅಂದರೆ ರಾಕ್ಷಸರಿದ್ದಾನೆ, ನಾವೇನು ಮಾಡಬೇಕು? ಅದರಿಂದ ನೀವೇ ನಮಗೇನಾದರೂ ಉಪಕಾರ ಮಾಡಬೇಕು. ಅದು ಹೇಳ್ತಾ ಇದ್ದಾರೆ ನೋಡಿ. ತಸ್ಮಾತ್ ಕೃತನರಾಹ, ಅವರು ಮಹಾಪರಾಕ್ರಮಿಗಳು, ಶಕ್ತಿವಂತರು, ದುಷ್ಟರು, ಒಂದು ಗ್ರೂಪ್ ಆಗಿದ್ದಾರೆ. ಒಬ್ಬನಿದ್ದರೆ ನಾವೆಲ್ಲರೂ 4-6 ಜನರು 10 ಜನರು ಒಟ್ಟಿಗೆ ಹೋಗಿ ಹೊಡೆದು ಮಾಡುತ್ತಿದ್ದೀವಿ. ಅವರಿಗೊಂದು ದೊಡ್ಡ ಗ್ರೂಪ್ ಇದೆ. ನಮಗೆ ಅಷ್ಟು ಶಕ್ತಿ ಇಲ್ಲ. ಅಷ್ಟೇ ಅಲ್ಲ, ಅವರು ಏನು ತಿಂತಾರೆ ಅಂದರೆ ಮನುಷ್ಯರನ್ನೇ ತಿಂದು ಬಿಡ್ತಾರೆ. ಮನುಷ್ಯ ಭಕ್ಷಕ, ನರಭಕ್ಷಕ, ನರಾಹಾರ. ಇದು ನೋಡಿ, ಕೃತ ನರಾಹಾರ, ಮನುಷ್ಯರನ್ನೇ ತಿಂತಾರೆ. ಹಿಂದೆ ತಿಂದರು, ಈಗಲೂ ತಿನ್ನುವಕ್ಕೆ ರೆಡಿಯಾಗಿದ್ದಾರೆ. ಅಂಥ ಜಾಗಕ್ಕೆ ನಾವು ಹೇಗೆ ಹೋಗ್ತೀವಿ? ನಾವು ಸಣ್ಣ ಮಕ್ಕಳು. ಅದರಿಂದ ತಸ್ಮಾತ್ ಕೃತ ನರಾಹಾರಾತ್ ಭೀತೈಹಿ, ಅದರಿಂದ ಮನುಷ್ಯರನ್ನೇ ತಿಂದು ಬಿಡುತ್ತಾರೆ ಎಂದು ನೋಡಿ ಹೆದರ್ಕೊಂಡು ಬಿಟ್ಟು ನಾವಿಲ್ಲಿ ದೂರವಾಗಿದ್ದೇವೆ. ನರಾಹಾರಾತ್ ಭೀತೈರ್ ನೃಭಿರ ಮಿತ್ರಹನ್, ಓ ಶತ್ರು ಸಂಹಾರ. ಶ್ರೀಕೃಷ್ಣನನ್ನು ಬಲರಾಮನನ್ನು ಏನೆಂದು ಹೆಸರಿಟ್ಟ? ಶತ್ರು ಸಂಹಾರಕ, ದುಷ್ಟ ಸಂಹಾರಕ, ಅಸುರ ಸಂಹಾರಕ. ಶತ್ರು ಸಂಹಾರಕ. ಮನುಷ್ಯರೆಲ್ಲ ಹೆದರುಕೊಂಡು ಆ ತಾಳವನಕ್ಕೆ ಏನ್ ಹೇಳ್ತೀರಿ? ತಾಳೆಯ ವನಕ್ಕೆ ಏನ್ ಹೇಳ್ತಾರೆ? ಕಾಡು. ಆ ತಾಳೆಗಳ ಕಾಡಿಗೆ ಹೋಗೋದಕ್ಕೆ ಹೆದರ್ಕೊಳ್ತಾ ಇದ್ದೀವಿ ನಾವು. ನ ಸೇವ್ಯತೆ ಪಶುಗಣೈ, ನಾವೇ ಅಲ್ಲ, ಯಾವ ಪಶುಗಳು ಪ್ರಾಣಿಗಳು ಹೋಗ್ತಾ ಇಲ್ಲ. ಪ್ರಾಣಿಗಳೆಂದರೆ ಹಸುಗಳು, ಬೇರೆ ಪಕ್ಷಿಗಳು, ಅದು ಹೋಗಕ್ಕಾಗ್ತಾ ಇಲ್ಲ. ಪ್ರಾಣಿಗಳು, ಪಾಸುಗಳು ಏನೇನೋ ಇರ್ತಾವಲ್ಲ, ಬಗೆ ಬಗೆ ಪ್ರಾಣಿಗಳು ಹೋಗಕ್ಕಾಗ್ತಾ ಇಲ್ಲ, ನಾವು ಹೋಗಕ್ಕಾಗ್ತಾ ಇಲ್ಲ. ಮನುಷ್ಯರು, ಪಶುಗಣೈ ಪಕ್ಷಿ ಸಂಗೈ, ಪಕ್ಷಿಗಳನ್ನು ಸಾಯಿಸಿಬಿಡ್ತಾರೆ. ಪಕ್ಷಿ ಸಂಗೈರ್ ವಿವರ್ಜಿತಂ, ಅಲ್ಲಿ ನೋಡಿ, ಪಕ್ಷಿಗಳು, ಪ್ರಾಣಿಗಳು, ಮನುಷ್ಯರು ಯಾರು ಹೋಗಕ್ಕಾಗ್ತಾ ಇಲ್ಲ. ಅಂದರೇನು? ಯಾರು ಇದರಲ್ಲಿ ಏನು ಮಾಡಬೇಕು ನೀವು? ವಿದ್ಯಂತೆ ಅಭುಕ್ತ ಪೂರ್ವಾಣಿ ಫಲಾನಿ ಸುರಭೀಣಿ ಚ. ಶ್ರೀಕೃಷ್ಣನಿಗೆ ಬೇಡ್ಕೊಳ್ತಾ ಇದ್ದಾರೆ, ಅಂಥವರನ್ನು ನೀವು ನಮಗೆ ಅವಕಾಶ ಕೊಡು. ಅಂದ್ರೆ ಅರ್ಥವೇನು? ಅಸುರರನ್ನು ಸಂಹಾರ ಮಾಡುವೆನು. ಏಕೆ? ಯಾರೇ ಹತ್ತಿರ ಒಂದು ತೋಟ ಇರುತ್ತದೆ, ಯಾವುದೋ ಒಂದು ವಸ್ತು ಇದ್ದರೆ ಇನ್ನು 4 ಜನರಿಗೆ ಉಪಕಾರ ಮಾಡುವುದೇ ಮನುಷ್ಯ ಜೀವನದ ಗುರಿ. ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ. ಶಾಸ್ತ್ರಗಳಲ್ಲಿ ಹೇಳಿರುವ ಉಪದೇಶದ ಸಾರ ಒಂದು ವಾಕ್ಯದಲ್ಲಿ ಹೇಳಿದ್ದಾರೆ. ಇಷ್ಟಿಷ್ಟು ದೊಡ್ಡ ಶಾಸ್ತ್ರಗಳಿಗೆ ಏನು ಮಾಡಬೇಕು ಅಂದರೆ ಪರೋಪಕಾರ ಪುಣ್ಯಾಯ. ಅಂದರೆ ಇನ್ನೊಬ್ಬರಿಗೆ ಉಪಕಾರ ಮಾಡುವುದೇ ಪುಣ್ಯಕರ್ಮ. ಪುಣ್ಯಕರ್ಮಗಳು, ಯಜ್ಞಗಳು, ಯಾಗಗಳು, ಪೂಜೆಗಳು, ತಪಸ್ಸು, ಉಪವಾಸ, ವ್ರತ ಏನೇನೋ ಇವೆ. ಇಷ್ಟು ಕರ್ಮಗಳು ಯಾವುದು ಮಾಡುವುದು ಅಂದರೆ ಎಲ್ಲ ಕರ್ಮಗಳು ಮಾಡು, ಯಾವುದು ಅವಕಾಶವಿದೆಯೋ ನಿಮ್ಮ ಗುರುಗಳು ಹೇಳಿದ್ದು, ತಾಯಿ ತಂದೆ ಹೇಳಿದ್ದು ಮಾಡು. ಆದರೆ ಅವು ಎಲ್ಲ ಕರ್ಮಗಳಲ್ಲಿ ಒಂದು ಕರ್ಮ ಹೇಳ್ತೀನಿ, ಇನ್ನೊಬ್ಬರಿಗೆ ನಿಮ್ಮಿಂದ ಆದಷ್ಟು ಮಟ್ಟಿಗೆ ಉಪಕಾರ ಮಾಡು, ಅದು ಪುಣ್ಯ. ಇನ್ನೊಬ್ಬರಿಗೆ ಪೀಡ, ಅನ್ಯಾಯ, ಮೋಸ ಮಾಡಿದ್ದರೆ ಅದು ಪಾಪ. ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ. ಎಷ್ಟು ಚೆನ್ನಾಗಿದೆ ವಾಕ್ಯ ಇದೆ ನೋಡಿ. ಇನ್ನೊಬ್ಬರಿಗೂ ನಮ್ಮಿಂದ ಆದಷ್ಟು ಮಟ್ಟಿಗೆ ಉಪಕಾರ ಮಾಡು, ಹಿಂಸೆ ಮಾಡಬೇಡ, ಅನ್ಯಾಯ ಮಾಡಬೇಡ.
ಅಲ್ಲ, ಇದು ಪುಣ್ಯ. ಈ ಅಸುರ ಅಲ್ಲಿದ್ದಾನೆ, ಇದ್ದವನು ತಾನೂ ಜೀವಿಸಬಹುದು, ಇನ್ನು 4 ಜನರಿಗೆ ಉಪಕಾರ ಮಾಡಬಹುದಲ್ಲವೇ? ಅಲ್ಲ, ಯಾರಿಗೂ ಮಾಡಲ್ಲ ಅಂತೆ. ಹಣ್ಣುಗಳು ತಿನ್ನುವಕ್ಕೆ ಬಿಡಲ್ಲ ಅಂತೆ. ಕೆಲವರು ಇರುತ್ತಾರೆ, ಒಂದು ತೋಟ ಮಾಡಿಟ್ಕೊಳ್ತಾರೆ, ಅಥವಾ ಕಾಡಿಗೆ ಹೋಗಿ ಏನೋ ಇಷ್ಟು ಜಾಗ ಇಟ್ಕೊಳ್ತಾರೆ, 1-2 ಎಕರೆ 4 ಎಕರೆಗಳು ಅಷ್ಟೇ, ಯಾರನ್ನು ಬರುವಕ್ಕೆ ಬಿಡಲ್ಲ. ಏಕೆ ಅಂದರೆ ಸ್ವಾರ್ಥ. ಎಷ್ಟು ಸ್ವಾರ್ಥ ಇದೆ ಅಂದರೆ ಇನ್ನೊಬ್ಬರನ್ನು ಶತ್ರುವಾಗೇ ನೋಡ್ತಾರೆ, ಅಕಾರವಾಗಿ. ಅವರಿಗೆ ಯಾವುದು ಕೊಡಲ್ಲ, ಏನು ಕೊಡಲ್ಲ. ಏನು ಕೊಡಲ್ಲ ಅಂದರೆ ಅರ್ಥವೇನು? ಬುದ್ಧಿ ಏನದು? ಅತ್ಯಂತ ಸ್ವಾರ್ಥವಾಗಿದೆ. ಇನ್ನೊಬ್ಬರು ನೋಡಿದ್ದರೆ ಅವರಿಗೆ ಕೋಪ ಬರ್ತದೆ, ಸಿಟ್ಟು ಬರ್ತದೆ. ಯಾರು ಬರಬಾರ್ದು, ನಾನು ಯಾರಿಗೆ ಕೊಡಲ್ಲ. ಹೌದು, మరి ಕೊಡುವಷ್ಟು ಇದೆ, ಇಲ್ಲದಿದ್ದರೆ ಪರವಾಗಿಲ್ಲ, ಅದು ಬೇರೆ. ನಿಮಗೆ ಇನ್ನೊಬ್ಬರಿಗೆ ಕೊಡುವಷ್ಟು ಏನಿಲ್ಲ ಅಂದ್ರೆ ಪರವಾಗಿಲ್ಲ, ಬಾಯಿದಿಂದ ಮಾತಾಡು, ಪ್ರೀತಿಯಿಂದ ನಮಸ್ಕಾರ ಮಾಡು, ಸಾಕು, ಅಷ್ಟೇ, ಅದೇ ಪುಣ್ಯ. ಯಾರಿಗೆ ಏನು ಕೊಡುವಷ್ಟು ಏನಿಲ್ಲವೋ ಸುಮ್ಮನೆ ಪ್ರೀತಿಯಿಂದ ಮಾತಾಡು, ನಮಸ್ಕಾರ ಮಾಡು, ಅದೇ ಪುಣ್ಯ. ಯಾರಿಗಿದೆಯೋ ಎಷ್ಟಿದ್ದರೆ ಅಷ್ಟು ಸ್ವಲ್ಪ ಆದರೂ ಕೊಡು, ಅದು ಪುಣ್ಯ. ನಮ್ಮಿಂದ ಯಾವುದು ಶಕ್ತಿ ಇದ್ದರೆ ಉಪಕಾರ ಮಾಡು, ಶಕ್ತಿ ಇಲ್ಲದಿದ್ದರೆ ಚಿಂತೆ ಇಲ್ಲ. ಶಕ್ತಿ ಇದ್ದರೂ ಮಾಡಲ್ಲ ಅಂದ್ರೆ ಪಾಪ, ಮಹಾಪಾಪ. ನೋಡಿ, ಈ ಸ್ವಾರ್ಥ ಬುದ್ಧಿ ಏಕೆ ಬಂದಿದೆ? ಅಸುರ. ಅವರ ಅಸುರನಾಗುವುದರಿಂದಲೇ ಇನ್ನೊಬ್ಬರಿಗೆ ಏನು ಕೊಡಬಾರದು. ನಾನು ಇಲ್ಲಿದ್ದೀನಿ, ಯಾರು ಬರಬಾರದು. ಏಕೆ? ನನ್ನನ್ನು ನೋಡಿ ಎಲ್ಲರೂ ಹೆದರ್ಕೊಳ್ಳಬೇಕು, ಯಾರು ಬರಬಾರದು. ನನ್ನನ್ನು ನೋಡಿದ್ದರೆ ಇದು ನಾನಿದ್ದೇನೆ ಎಂದು ಗೊತ್ತಾದರೆ ಸಾಕು, ಅಲ್ಲಿರುವ ಜನರು ಅಲ್ಲೇ ಹೋಗಬೇ, ಇಲ್ಲಿ ಹೋಗಬೇಡ, ಅಮ್ಮೋ ಯಾರೋ ಇದ್ದಾರೆ ಹೊಡೆಯುತ್ತಾರೆ, ಹೋಗಬೇಡ ಎಂದು ಹೆದರ್ಕೊಂಡು ಅಲ್ಲಿಂದರೆ ಅಲ್ಲೇ ಹೋಗಬೇಕು. ಇವರಿಗೆ ಅನಿಸುತ್ತದೆ, ಆಹಾ, ನನ್ನ ಹೆಸರು ಕೇಳಿದ್ದರೆ ಸಾಕು, ಹೆದರ್ಕೊಂಡು ಯಾರು ಹತ್ತಿರಕ್ಕೆ ಬರಲ್ಲ. ಅಪ್ಪ, ಎಷ್ಟು ದೊಡ್ಡವನು. ಈ ದೊಡ್ಡತನವ, ದೊಡ್ಡ ಪಾಪವ. ಪಾಪ ನೋಡಿ, ಎಷ್ಟು ಪಾಪ ನೋಡಿ. ನಮ್ಮನ್ನು ನೋಡಿ ಜನರು ಹತ್ತಿರಕ್ಕೆ ಬರಬೇಕು, ಇವರಿಂದ ನಮಗೇನಾದರೂ ಉಪಕಾರ ಆಗುತ್ತದೆ ಎಂದು ಪ್ರೀತಿಯಿಂದ ಆದರದಿಂದ ನಮ್ಮನ್ನು ನೋಡಬೇಕು, ನಮ್ಮ ಹತ್ತಿರ ಬರಬೇಕು ಅನಿಸಿದ್ದರೆ ನೀವು ಸಜ್ಜನ, ಅದು ಪುಣ್ಯ ನಿನಗೆ. ನನ್ನನ್ನು ನೋಡಿದ್ದರೆ ನನ್ನನ್ನು ಮಾತಾಡಿಸುವಕ್ಕೆ ಹೆದರ್ಕೊಂಡು ಬಿಟ್ಟಪ್ಪ, ಇವನು ದುಷ್ಟ, ಬೇಡಪ್ಪ, ಇವನು ನೋಡೋದೇ ಬೇಡ ಎಂದು ಅನಿಸಿ ಓಡಿ ಹೋಗಬೇಕು ಅನಿಸಿದ್ದರೆ ಇವನಿಗೆ ಪಾಪ. ಯಾವ ಮನುಷ್ಯನೇ ಆಗಲಿ, ಇವನು ಮಹಾಪಾಪ. ಆದ್ದರಿಂದ ಇವನು ಅಸುರನ್ನು ಮಾಡಿಕೊಳ್ತಿದ್ದೇನು, ಪುಣ್ಯವ ಪಾಪವ? ಭಯಂಕರ ಪಾಪ. ಮೊದಲೇ ಪೂರ್ವಜನ್ಮ ಪಾಪದಿಂದಲೇ ಇಂಥ ಬುದ್ಧಿ ತಯಾರಾಯಿತು. ಏನು ಬುದ್ಧಿ? ಸ್ವಾರ್ಥ ಬುದ್ಧಿ. ಈ ಸ್ವಾರ್ಥ ಬುದ್ಧಿಯಿಂದ ಈ ಜನ್ಮದಲ್ಲಿ ಇನ್ನೂ ಪಾಪ ಮಾಡ್ತಾ ಇದ್ದಾನೆ. ಏನು? ಯಾರಿಗೂ ಬಿಡಲ್ಲ. ಏನಪ್ಪ ಇದರಿಂದ? ನೀವು ಹಿಂದಿನ ಜನ್ಮದಲ್ಲಿ ಪಾಪದಿಂದಲೇ ಈ ಅಸುರ ಬುದ್ಧಿ ಹುಟ್ಟಿತು, ಈ ಅಸುರ ಜನ್ಮ ಬಂತು. ಈಗ ಮತ್ತೆ ಅದೇ ಸ್ವಾರ್ಥ ಬುದ್ಧಿಯನ್ನು ಮತ್ತೆ ತೋರಿಸಿಕೊಂಡರೆ ಇನ್ನು ಮುಂದಿನ ಜನ್ಮಕ್ಕೆ ಇನ್ನೂ ಪಾಪ ಹೆಚ್ಚಾಗ್ತದೆ. ಇವರಿಗೆ ಏನು ಮಾಡಬೇಕು? ಅವರಿಗೆ ಹೇಳಬೇಕು ಯಾರಾದರೂ ಉಪದೇಶ, ಏನಪ್ಪ ಹಾಗೆ ಅಸುರನಾಗಿರಬೇಡ, ನಿಮ್ಮ ಕೈಯಲ್ಲಿ ಏನಿದೆಯೋ ಏನಾದರೂ 4 ಜನರಿಗೆ ಉಪಕಾರ ಮಾಡಿ. ಅದು ಕೇಳಲ್ಲ. ಯಾರು ಹೇಳುವಕ್ಕೆ ಬಂದರೆ ಅವರನ್ನು ಹೊಡೆಯುತ್ತಾನೆ, ಸಾಯಿಸ್ತಾನೆ. ಈಗ ಅವರಿಗೆ ಏನು ಉಪದೇಶ ಮಾಡಬೇಕು? ಅವರನ್ನು ಹಿಂದಿನ ಪಾಪ ಮಾಡುವುದರಿಂದ ಈ ಜನ್ಮದಲ್ಲಿ ಪಾಪಾತ್ಮನಾದ, ಈ ಜನ್ಮದಲ್ಲಿ ಹೊಸ ಪಾಪ ಮಾಡಿಕೊಂಡು ಮುಂದಿನ ಜನ್ಮಕ್ಕೆ ಇನ್ನೂ ದೊಡ್ಡ ಪಾಪ ಮಾಡಿಕೊಳ್ತಾ ಇದ್ದಾನೆ. ಇಂಥವರಿಗೆ ಉಪದೇಶವೇನು? ಗೊತ್ತಾಗಲಿಲ್ಲವ? ಏನು ಉಪದೇಶ? ಕೋಲಿನಿಂದ ಉಪದೇಶವೇ ಅವರಿಗೆ ಬೇಕಾಗಿರುವ ಉಪದೇಶ. ಬೇರೆ ಉಪದೇಶ ಏನಿಲ್ಲ ಪಾಪ. ಬೇರೆ ಉಪದೇಶ ಯಾವುದು ಬರದಂತೆ ಎಲ್ಲ ಮುಚ್ಚಿಕೊಂಡು ಬಿಟ್ಟನ. ಯಾವ ಉಪದೇಶ ಬರಬಾರದು, ಏನಿರಬಾರದು. ಅವ್ರಿಗೇನು ಶಿಕ್ಷೆ ಕೊಟ್ಟರೆ ಹಿಂದಿನ ಪಾಪದು, ದುಃಖ ಅನುಭವಿಸಿದ್ದರೆ ಪಾಪ ಪರಿಹಾರವಾಗುತ್ತದೆ. ಅದರಿಂದ ನೀವು ಅವರನ್ನು ಸಾಯಿಸಬೇಕು. ಸಾಯಿಸಿದ್ದರೆ ಹಿಂದಿನ ಪಾಪ ಹೋಗುತ್ತದೆ, ಸ್ವಲ್ಪ ಮಟ್ಟಿಗಾದ ಸ್ವಲ್ಪ ಪಾಪ ಹೋಗುತ್ತದೆ. ಆ ದುಃಖದಿಂದ, ಕಷ್ಟದಿಂದ ನನ್ನ ಶಕ್ತಿ ನಡೆಯುತ್ತಾ ಇಲ್ಲ, ನಾನು ಸೋತು ಹೋದೆ, ಈ ಸೋತು ಹೋಗಿದ್ದೆ ಎಂದು ಅಭಿಮಾನ ಕಡಿಮೆಯಾಗಿ ಇನ್ನು ಮೇಲೆ ಆದರೂ ನಾನು ಸಜ್ಜನನಾಗಿರ್ತೀನಿ ಎಂದು ಬುದ್ಧಿ, ಒಂದು ಚೂರು ಬುದ್ಧಿ ಆದರೂ ಬರಬಹುದು ಅಲ್ಲವೇ? ನಿಮ್ಮ ಕೈಯಲ್ಲಿರುವ ಈ ಆಸ್ತಿ ಅವರನ್ನು ಸಾಯಿಸಿ ಬಲವಂತವಾಗಿ ಹಣ್ಣುಗಳನ್ನು ಕಿತ್ತುಕೊಂಡು 10 ಜನರಿಗೆ ಹಂಚಿಬಿಟ್ರೆ, ಇವರ ಆಸ್ತಿ ಅವರಿಗೆ ಹಂಚಿಬಿಟ್ರೆ ಆ ಸ್ವಲ್ಪ ಪುಣ್ಯ ಬಂದು ಮೊದಲು ಒಂದು ಶಿಕ್ಷೆ ಅನುಭವಿಸ್ತಾನೆ. ಏನು? ಹೊಡೆಯುತ್ತಾನೆ, ಸಾಯಿಸ್ತಾನೆ. ಅದರಿಂದ ಸ್ವಲ್ಪ ಶಿಕ್ಷೆ ಆಯಿತು. ಅವರ ಕೈಯಲ್ಲಿ ಇಷ್ಟು ದಿವಸ ಕಿತ್ತುಕೊಂಡು ಇಟ್ಕೊಂಡಿರುವ ಈ ತಾಳೆ ಮರ, ಈ ಮರಗಳ ಹಣ್ಣುಗಳಿದೆಯಲ್ಲ, ಇಷ್ಟು ದಿವಸ ಇಟ್ಕೊಂಡಿದ್ದು ಮತ್ತೆ ಜನರಿಗೆ, ಪ್ರಾಣಿಗಳಿಗೆ, ಮನುಷ್ಯರಿಗೆ ಕೊಟ್ಟು ಬಿಡು. ಅದರಿಂದ ಏನಾಗ್ತದೆ? ಸ್ವಲ್ಪ ಕೊಡುವುದರಿಂದ ಸ್ವಲ್ಪ ಪಾಪ ಪರಿಹಾರ ಆಗುತ್ತದೆ. ಸ್ವಲ್ಪ ಶಿಕ್ಷೆ ಅನುಭವಿಸುವುದರಿಂದ ಅದು ಸ್ವಲ್ಪ ಪಾಪ ಪರಿಹಾರ ಆಗುತ್ತದೆ. ಮುಂದಿನ ಜನ್ಮ ಆದರೂ ಸ್ವಲ್ಪ ಬುದ್ಧಿವಂತ ಮನುಷ್ಯನಾಗಿ ಹುಟ್ಟಬಹುದು. ಮತ್ತೆ ಇಲ್ಲದಿದ್ದರೆ ಹೇಗೆ ಅವರಿಗೆ ಪರಿಹಾರವೇನು? ಭಗವಂತ ರಾಕ್ಷಸ ಸಂಹಾರದಲ್ಲಿ ದ್ವೇಷ ತೋರಿಸ್ತಾ ಇಲ್ಲ, ಅದರಲ್ಲಿಯೂ ಒಂದು ಕರುಣೆ ಇದೆ. ಏಕೆ?
ಅವನ ಬುದ್ಧಿಮಟ್ಟ ಹೇಗಿದೆ ಅಂದರೆ ಅವರಿಗೆ ಹೊಡೆಯುವುದೇ ಕರುಣೆ. ದುರ್ಜನ ಮೇಲೆ ದಯೆ ತೋರಿಸುವುದೆಂದರೆ ಹೇಗೆ? ದುರ್ಜನ ಇದ್ದಾನೆ, ಅತ್ಯಂತ ಸ್ವಾರ್ಥ, ಇನ್ನೊಬ್ಬರಿಗೆ ಹಿಂಸೆ ಮಾಡ್ತಾನೆ, ಉಪಕಾರ ಮಾಡಲ್ಲ. ಅವರಿಗೆ ಉಪಕಾರ ಏನು ಮಾಡ್ತೀರಿ ನೀವು? ಒಂದು ಕೋಲ್ ತಗೊಂಡು ಹೋಗಿ ತುಂಬ ಹೊಡೆಯಿರಿ, ಅದು ದೊಡ್ಡ ಉಪಕಾರ ಅವರಿಗೆ. ಮತ್ತೆ ನೋಡಿ ಇವರಿಗೆ ಏನು ಉಪಕಾರ ಮಾಡ್ತಾರೆ? ಅವ್ರು ನಮಸ್ಕಾರ ಮಾಡಿದ್ರೆ ಉಪಕಾರ ಬಿಡ್ತಾನ? ನಿಮ್ಮನ್ನು ಸಾಯಿಸಿ ತಿಂದು ಬಿಡ್ತಾನೆ ಅಷ್ಟೇ. ಅವ್ರು ನರಭಕ್ಷಕ, ಮನುಷ್ಯನನ್ನೇ ತಿಂದು ಬಿಡ್ತಾನೆ. ಮರಿಗೆ ಅವ್ರು ಏನು ಮಾಡೋದು? ಅವ್ರ ಕೈಯಲ್ಲಿ ಸತ್ತು ಹೋದರೆ ಸಜ್ಜನಾಗ್ತಾನ, ಸತ್ತು ಹೋದರೆ ಇಬ್ಬರು ಸತ್ತು ಹೋದರೆ 4 ಜನರನ್ನು ಸಾಯಿಸ್ತಾನೆ. ಇನ್ನೂ ಹೆದರ್ಕೊಂಡು ಇನ್ನೂ ಗಟ್ಟಿ ಆಗ್ತಾರೆ. ಮನುಷ್ಯ ಅಂದ್ರೆ ನನಗೆ ಭಯವೇ ಇಲ್ಲ, ಮನುಷ್ಯರು ನನ್ನನ್ನು ನೋಡಿ ಹೆದರ್ಕೊಳ್ತಾ ಇದ್ದಾರೆ, ಸತ್ತು ಹೋಗ್ತಾರೆ. ಆಯ್ತು. ಅವರು ಬಕಾಸುರ ಇದ್ದ ನೋಡಿ ಮಹಾಭಾರತದಲ್ಲಿ. ಅವ್ರೇನು ಹೇಳಿದ? ಅವರಿಗೆ ಯಾವಾಗ ಮೂಡು ಬಂದರೆ ಗ್ರಾಮ ಮೇಲೆ ಬಿದ್ದು ಯಾರು ಸಿಕ್ಕಿದರೆ ಅವರನ್ನು ಕಿತ್ಕೊಂಡು ತಿನ್ನುವುದೇ, ಮನುಷ್ಯರನ್ನೇ ತಿನ್ನು. ಕೊನೆಗೆ ಎಲ್ಲರೂ ಏನು ಹೇಳಿಬಿಟ್ಟರು? ಒಂದು ಎಮ್ಮೆ ಕಳಿಸ್ತೀವಿ, ಒಂದು ಎತ್ತುಗಾಡಿ ತುಂಬಿ ಅನ್ನ, ಒಂದು ಎಮ್ಮೆ, ಒಬ್ಬ ಮನುಷ್ಯ, ಇಷ್ಟು ದಿನಕ್ಕೆ ಒಬ್ಬರನ್ನು ನಾವೇ ಕಳಿಸ್ತೀವಪ್ಪ ನಿಮಗೆ. ನೀವು ಎಲ್ಲರ ಮೇಲೆ ಬಿದ್ದರೆ ಒಂದೇ ದಿವಸ 4 ಜನರನ್ನು ತಿಂದು ಬಿಟ್ಟರೆ ನಮ್ಮ ಗತಿ ಏನಾಗಬೇಕು? ಆಯ್ತಪ್ಪ, ಒಬ್ಬೊಬ್ಬರನ್ನು, ಒಬ್ಬ ಎಮ್ಮೆ, ಒಬ್ಬ ಮನುಷ್ಯ ಅಂಡ್ ಒಬ್ಬ ಎತ್ತುಗಾಡಿ ತುಂಬಿ ಅನ್ನ ಕೊಡ್ತೀವಿ. ಪ್ರತಿ ದಿವಸ ಹಾಗೆ ಕೊಡುತ್ತಾ ಅವರ ಎಷ್ಟು ಜಿಲ್ಲೆನೂ ಗೊತ್ತಿಲ್ಲ, 2 ಜಿಲ್ಲೆಗಳು 3 ಜಿಲ್ಲೆಗಳು. ಆ ರಾಜ ಸಣ್ಣ ರಾಜ ಇದ್ದ. ರಾಜ ಹೆದರ್ಕೊಂಡು ಬಿಟ್ಟ. ರಾಜ ಏನು ಮಾಡೋಕ್ಕಾಗಲಿಲ್ಲ. ಪಬ್ಲಿಕ್ ಹೇಳಿಬಿಟ್ಟ, ನೀವು ಆಸುರನ ಜೊತೆಗೆ ನೀವೇ ಅಗ್ರಿಮೆಂಟ್ ಮಾಡ್ಕೊಂಡು, ನಾನೇನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಈ ರಾಜನು ಹೆದರ್ಕೊಂಡು ಬಿಟ್ಟ, ಸಣ್ಣನಾಗಿಬಿಟ್ಟ. ಅಸುರ ವಿಜೃಂಭಿಸಿದ ಭಯಂಕರ ಶಕ್ತಿ, ಅವರಿಗೆ ಶಕ್ತಿ ಹೆಚ್ಚಿದೆ. ಈಗ ಪಬ್ಲಿಕ್ ನಮ್ಮ ರಾಜನ ಏನು ಮಾಡೋಕ್ಕಾಗಲ್ಲ, ರಾಜನೇ ದುರ್ಬಲನಾಗಿದ್ದಾನೆ ಎಂದು ಹೊಂದಿಕೊಂಡು ಟೆರರಿಸ್ಟ್ಗಳಿಗೆ ನಮಸ್ಕಾರ ಮಾಡಿ ಬದುಕುತ್ತಾ ಇದ್ದಾರೆ. ನಮ್ಮ ಹಾಗೆ ಭಾರತ ದೇಶ ಹಾಗೆ ಟೆರರಿಸ್ಟ್ಗಳಿಗೆ ನಮಸ್ಕಾರವಾಗಿ ಬದುಕುತ್ತೆ. ಏಕೆ? ನಮ್ಮ ಇಷ್ಟು ದಿವಸ ರಾಜರಲ್ಲೇ ಟೆರರಿಸ್ಟ್ಗಳಿಗೆ ಅನುಕೂಲ. ಇಷ್ಟು ದಿವಸ ರಾಜರು ಟೆರರಿಸ್ಟ್ಗಳಿಗೆ ಅನುಕೂಲವಾಗಿದ್ದರು. ಕಾಶ್ಮೀರೆಲ್ಲ ಅವರ ಕೈಗೆ ಕೊಟ್ಟರು. ಸತ್ತು ಹೋದರೆ ಹೋಗು ಎಂದು ಹೇಳಿದ್ದಾರೆ. ನಮಗೆ ಓಟು ಹಾಕು, ನೀವು ಸತ್ತು ಹೋಗಿದ್ದರೆ ಪರವಾಗಿಲ್ಲ, ಓಟು ಹಾಕಿ ಸತ್ತು ಹೋಗು ಎಂದು ಹೇಳಿದ್ದಾರೆ. ಅಷ್ಟೇ. ನಿಮ್ಮನ್ನು ಮಾತ್ರ ನಾವು ರಕ್ಷಿಸಲ್ಲ. ಇಷ್ಟು ದಿವಸ ಅದೇ ಹೇಳಿದ್ದಾರೆ. ಯಾರು? ನಮ್ಮ ಹಿಂದಿನ ಪರಿಪಾಲಕ. ಅವರಿಗೆ ನಮ್ಮ ಜನರೆಲ್ಲ, ಅಪ್ಪ ಅಜ್ಜ ಎಲ್ಲ ಅವರಿಗೆ ಓಟು ಹಾಕಿ ಇಂದಿರಾ ಗಾಂಧಿ ಅವರ ಅಪ್ಪ ಅವರೆಲ್ಲರಿಗೂ ಓಟು ಹಾಕಿ ಅವರು ಇಷ್ಟೇ ಅಸುರರೇ ಇದ್ದರು. ಏನು ಮಾಡುವುದು? ಅವ್ರು ನಿಮಗೆ ರಕ್ಷಣೆ ಏನು ಮಾಡಲ್ಲ, ನಿಮ್ಮನ್ನೇ ಸಾಯಿಸ್ತಾರೆ. ಹಾಗೆ ಆಗಿಬಿಟ್ಟು ಮತ್ತೀಗ ಗತಿ ಯಾರು? ಆದ್ದರಿಂದ ಪಾಂಡವರು ಬಂದಾಗ ಅದೇನು ಹೇಳ್ತೀವಿ, ಯೋಗ ಬಂದುಬಿಟ್ಟಿತ್ತು. ಆ 2 ಜಿಲ್ಲೆಗಳು 1 ಜಿಲ್ಲೆನೋ 2-3 ತಾಲೂಕನೋ ಗೊತ್ತಿಲ್ಲ, ಎಷ್ಟು ಊರುಗಳು ಅದು ನೋಡ್ಬೇಕು ಮತ್ತೊಂದ್ಸಲ. ಇಷ್ಟು ಗ್ರಾಮಗಳಿವೆ. ಇಷ್ಟು ಗ್ರಾಮಗಳಲ್ಲಿ ಪ್ರತಿ ದಿವಸ ಒಬ್ಬನಂದ್ರೆ 1 ವರ್ಷಕ್ಕೋ 2 ವರ್ಷಕ್ಕೋ ಒಂದು ಸಲ ಬರುತ್ತದೆ ಅಲ್ಲವೇ? 2 ವರ್ಷಕ್ಕೋ 5 ವರ್ಷಕ್ಕೋ ಗೊತ್ತಿಲ್ಲ ಅಲ್ಲವೇ? ಪ್ರತಿಯೊಬ್ಬ ಮನೆಯಿಂದ ಒಬ್ಬೊಬ್ಬ ಮನುಷ್ಯ ಹೋಗ್ತಾ ಇದ್ದರೆ ಇಡೀ ಎಷ್ಟು ಜಿಲ್ಲೆಗಳು ಎಷ್ಟು ತಾಲೂಕುಗಳಿವೆಯೋ ಎಲ್ಲರೂ ಹೋಗುತ್ತಾ ಬರುವಾಗ ಮತ್ತೆ ನಿಮ್ಮ ಸರದಿ ಬರುವ ಹೊತ್ತಿಗೆ ಮತ್ತೆ 5 ವರ್ಷನೋ 7 ವರ್ಷನೋ ಆಗುತ್ತದೆ ಅಲ್ಲ? 5 ವರ್ಷಕ್ಕೊಂದು ಸಲ. 5 ವರ್ಷಕ್ಕೆ ಎಷ್ಟು? 365 ಇಂಟು 5 ಅಂದ್ರೆ ಏನು? ಅಷ್ಟು ಊರುಗಳಿವೆ ಅಲ್ಲವೇ? ಏನೋ 500 1,000ನೋ 2,000ನೋ ಊರುಗಳು. ಅಷ್ಟೆಲ್ಲ ಒಪ್ಕೊಂಡು ಬಿಟ್ಟರು. ಈಗ ನೀವು ಪ್ರತಿ ದಿವಸ ಕಳಿಸ್ತಾ ಇದ್ದೀವಿ. ಈಗ ಹಾಗೆ ಬೇರೆ ಊರುಗಳು ಮುಗಿಯಿತು, ಈ ಊರಿಗೆ ಬಂತು. ಈ ಊರಿನಲ್ಲಿ ಒಂದು ದಿವಸ ಇವರ ಮನೆಯ ಸರದಿ ಬಂತು. ಇವರ ಮನೆಯಿಂದ ಒಬ್ಬರನ್ನು ಕಳಿಸಬೇಕು. ಎತ್ತುಗಾಡಿ, ಎಮ್ಮೆ ಎಲ್ಲ ತಯಾರಿದೆ. ಹುಡುಗರು ಯಾರು ಹೋಗಬೇಕು? ಅವರ ಕುಟುಂಬದಲ್ಲಿ 4 ಜನರಿದ್ದರು. ಯಾರು? ಪತಿ ಪತ್ನಿ, ಸಣ್ಣ ಮಕ್ಕಳು ಅಷ್ಟೇ. ಅವರು ಬ್ರಾಹ್ಮಣ ದಂಪತಿ. ಈಗ ಅವರು ಮನೆಯಲ್ಲಿ ಅಳುತ್ತಾ ಇದ್ದಾರೆ, ಯೋಚನೆ ಮಾಡ್ತಾ ಇದ್ದಾರೆ, ಯಾರು ಹೋಗಬೇಕು? ಪತ್ನಿ ಹೇಳ್ತಾರೆ, ನಾನೇ ಹೋಗ್ತೀನಿ, ನೀವಿರಿ, ಮಕ್ಕಳನ್ನು ನೋಡ್ಕೊಳ್ತಾ. ಇವನು ಹೇಳ್ತಾನೆ, ಅಲ್ಲ, ನೀನೇ ಮಕ್ಕಳನ್ನು ನೋಡು, ನಾನೇ ಹೋಗ್ತೀನಿ. ಈಗ ಸಣ್ಣ ಮಕ್ಕಳು ಅವರು ಪಾಪ ಅಳುತ್ತಾ ಅವರು ಹೇಳಿದ್ದಾರೆ, ಅಪ್ಪ, ಒಂದು ಹುಡುಗಿ ಇದ್ದಾಳೆ, ಅವರು ಹೇಳ್ತಾರೆ, ಅಪ್ಪ ಅಮ್ಮ ನೀವೇನು ಹೋಗಬೇಡಿ, ನಾನೇ ಹೋಗ್ತೀನಿ. ಅವ್ರು ಸಣ್ಣ ಮಗು ಇದ್ದಾನೆ, ಒಂದು 3-4 ವರ್ಷ 5 ವರ್ಷ ಮಗು. ಅವ್ರು ಹೇಳ್ತಾನೆ, ಅಲ್ಲ ನಾನೇ ಹೋಗ್ತೀನಿ ಅಂತ ಹೇಳ್ತಾನೆ. ಅಲ್ಲ ನೀವಿರಿ ಅಂತ. ಈಗ ಹೇಳ್ತಾ ಇದ್ದೀನಿ, ಏಕೆ ಇಷ್ಟೆಲ್ಲ ಪಾಪ ಅಳುತ್ತಾ ಇದ್ದಾರೆ? ಕುಂತಿ ಕರ್ತವಾಗಲಿಲ್ಲ. ಮಹಾಭಾರತ ಕೇಳಿದ್ದೀರಾ? ನೀವು ಕೇಳಲಿಲ್ಲ. ಮಹಾಭಾರತ ಒಂದು ಸಲ ಹೇಳಬೇಕು. ಎಷ್ಟೋ ಜನರು ಮಹಾಭಾರತ ಮೂಲ ಸಂಸ್ಕೃತ ಓದಬೇಕು, ತುಂಬಾ ಅದ್ಭುತವಾಗಿದೆ. ಅದು ಮೂಲ ಸಂಸ್ಕೃತ ಅಂದರೆ ಅದೆಲ್ಲರಿಗೂ ಬರಲ್ಲ, ಅದಕ್ಕಾಗಿ ಯಾರು ಅದಕ್ಕಾಗ ಅದು ನಾನೆಲ್ಲ ಓದಿದ್ದೀನಿ ಎಷ್ಟೋ ಸಲ. ಆವಾಗ ಅವರು ಯಾರು? ಅರಗಿನ ಮನೆಯಿಂದ ಹೋಗಿ ಆ ಊರಿನಲ್ಲಿ ಇರ್ತಾರೆ, ಏಕಚಕ್ರಾಪುರ, ಅಲ್ಲಿರುತ್ತಾರೆ. ಅಲ್ಲಿ ಆಗುತ್ತದೆ ಇದೆಲ್ಲ. ಆ ನಗರದಲ್ಲಿ ಇದೆಲ್ಲ ಆಗುತ್ತಾ ಇದೆ. ಇಷ್ಟೆಲ್ಲ
ಆವಾಗ ಕುಂತಿ ಹೋಗಿ ನೋಡ್ತಾರೆ, ಪಕ್ಕಕ್ಕಿದ್ದು ಏನು ಏಕೆ ಅಳುತ್ತಾ ಇದ್ದಾರೆ ಎಂದು ಪಕ್ಕ ಕೂತ್ಕೊಂಡು ಕೇಳ್ತಾರೆ. ಇದು ನಡೆಯುತ್ತಾ ಇದೆ. ಈಗ ಗೊತ್ತಾಯಿತು. ಕುಂತಿ ಒಳಗೆ ಹೋಗಿಬಿಡ್ತಾರೆ. ಅವ್ರ ಮನೆಗೆ ಹೋಗಿ, ನೀವೇನು ಚಿಂತೆ ಮಾಡಬೇಡಿ, ನಿಮಗೆ ಕಳಿಸಬೇಕಲ್ಲವೇ ಆ ಬಕಾಸುರನ ಹತ್ತಿರ ಒಬ್ಬ ಮನುಷ್ಯನನ್ನು ಕಳಿಸಬೇಕಲ್ಲವೇ, ನಮಗೆ 5 ಮಕ್ಕಳಿದ್ದಾರೆ, ನಾನು ಒಬ್ಬನನ್ನು ಕಳಿಸ್ತೀನಿ, ನೀವೇನು ಚಿಂತೆ ಮಾಡಬೇಡಿ, ನಿಮಗೆ ನಾವು ಅತಿಥಿಗಳು, ನಾವು ಅದರಿಂದ ಇಷ್ಟು ದಿವಸ ನೀವು ಮನೆಯಲ್ಲಿ ಇಟ್ಕೊಂಡಿದ್ದೀರಿ, ನಿಮಗೆ ನಾವು ಸೇವೆ ಮಾಡ್ತೀವಿ, ನೀವು ಸುಮ್ಮನೆ ನಮ್ಮನ್ನು ಇಟ್ಕೊಂಡು ಇಷ್ಟು ದಿವಸ ನಮಗೆ ಅವಕಾಶ ಕೊಟ್ಟಿದ್ದೀರಿ, ನಾವು ನಿಮಗೆ ಸೇವೆ ಮಾಡ್ತೀವಿ ಎಂದು ಕುಂತಿ ಹೇಳಿದ್ರು. ಅವ್ರು ಹೇಳಿದ್ರು, ಅಯ್ಯೋ ನಮಗೆ ಪಾಪ, ಅತಿಥಿಗಳು ನಮ್ಮ ಮನೆಯಲ್ಲಿರುವವರಿಗೆ ನಿಮ್ಮನ್ನು ಕಳಿಸುವುದ, ಅದು ಮಹಾಪಾಪ, ಅಲ್ಲಲ್ಲ, ಬೇಡ ಬೇಡ ಹೇಳ್ತಾರೆ. ಕುಂತಿ ಹೇಳ್ತಾರೆ, ನೀವೇನು ಚಿಂತೆ ಮಾಡಬೇಡ, ನಮ್ಮ ಭೀಮನಿದ್ದಾನೆ, ಅವ್ರು ನೋಡ್ಕೊಳ್ತಾರೆ. ಅಲ್ಲ, ಏನ್ ಚಿಂತೆ ಇಲ್ಲ, ಭೀಮ ಎಲ್ಲ ಕೆಲಸ ಮಾಡಿ ಬರ್ತಾನೆ, ಏನ್ ಚಿಂತೆ ಇಲ್ಲ ಹೇಳ್ಬಿಟ್ಟು. ಭೀಮೆಯಿಂದ ಹೆಸರು ಹೇಳಲಿಲ್ಲ, ಬೇರೆ ಏನೋ ಹೆಸರು, ಏಕೆಂದ್ರೆ ಅವರು ಮಾರು ವೇಷದಲ್ಲಿದ್ದಾರೆ, ಬ್ರಾಹ್ಮಣ ವೇಷದಲ್ಲಿ. ಅವ್ರಿಗೇನೋ ಶಕ್ತಿ ಇದೆ, ಏನು ಹೇಳಿದ್ದಾರೋ, ಅವ್ರಿಗೇನೋ ಮಂತ್ರಶಕ್ತಿ ಇದೆ, ಆ ಬ್ರಾಹ್ಮಣರಲ್ಲವೇ ಮಂತ್ರಶಕ್ತಿ ಇದೆ, ಅವರೆಲ್ಲ ನೋಡ್ಕೊಳ್ತಾರೆ, ನಿಮ್ಗೇನು ಚಿಂತೆ ಮಾಡಬೇಡಿ. ಅವ್ರು ಒಪ್ಪಲಿಲ್ಲ, ಅಯ್ಯೋ ನಮಗೆ ಪಾಪ ಬರ್ತದೆ, ಬೇಡ, ನೀವೇನು ಚಿಂತೆ ಮಾಡಬೇಡಿ, ನೀವು ಒಪ್ಪಿಸಿ. ಭೀಮನ್ ಕರೆದು ಹೇಳಿದ್ರು, ಭೀಮ ಇಗೋ ಆ ಒಂದು ಎಮ್ಮೆ, ಎತ್ತು ಗಾಡಿ ತುಂಬಿ ಅನ್ನ ತಗೊಂಡು ಹೋಗ. ಭೀಮ ಹೇಳಿದ, ಬಾ 2 ಸಿಕ್ಕಿತು ನನಗೆ, ಎತ್ತು ಗಾಡಿ ತುಂಬಿ ಅನ್ನ ಸಿಕ್ಕಿತು. ಏಕೆಂದ್ರೆ ಭಿಕ್ಷೆ ಮಾಡಿಕೊಂಡ್ರೆ ಇಷ್ಟಿಷ್ಟೇ ಸಿಗ್ತಾ ಇದೆ ಊಟ, ಇವತ್ತು ಎತ್ತು ಗಾಡಿ ತುಂಬಿ ಊಟ ಸಿಕ್ಕಿತು. ಅವ್ರಿಗೆ ಮಹಾ ತಿಂಡಿ ಪಾತ. ಭೀಮ ಇಷ್ಟು ಸಿಕ್ಕಿತು. ಇನ್ನೊಂದು, ರಾಕ್ಷಸನ ಜೊತೆಗೆ ಜಗಳ ಅಂದ್ರೆ ಎಷ್ಟು ಉತ್ಸಾಹನ ಭೀಮನಿಗೆ ಅಲ್ಲವೇ. ಜಗಳ ಅಂದರೆ ತುಂಬಾ ಇಷ್ಟ. ಸುಮ್ಮನೆ ಅಕಾರಣವಾಗಿ ಜಗಳ ಮಾಡದಿದ್ದರೆ ಒಂದು ದಿವಸ ಆದ್ರೆ ಅವರು ನಿದ್ದೆ ಬರಲ್ಲ ಸರಿಯಾಗಿ. ಅದರಿಂದ ಜಗಳನ ಒಂದು ತುಂಬಾ ಉತ್ಸಾಹದಿಂದ ಇದ್ದಾರೆ. ಅಷ್ಟರಲ್ಲೇ ಇವರು ಬೇರೆ ಎಲ್ಲಿಗೋ ಹೋಗಿ, ನದಿಗೋ ಎಲ್ಲೋ ಹೋಗಿ ಬಂದಿದ್ದಾರೆ. ಯಾರು? ಧರ್ಮರಾಜರು, ಅರ್ಜುನ, ನಕಲ ಸಹದೇವರು ಬೇರೆ ನದಿಗೋ ಎಲ್ಲೋ ಹೋಗಿ ಅನುಷ್ಠಾನ ಮಾಡಿಕೊಂಡು ಬಂದಾಗ ನೋಡಿದರೆ ಭೀಮ ಒಳ್ಳೆ ಮೂಡಿನಲ್ಲಿ ಉತ್ಸಾಹದಿಂದ ಕಂಡು ಬಂದ. ಅದೆಲ್ಲ ಇದೆ ಮಹಾಭಾರತ, ನಾನು ಕಲ್ಪಿಸ್ತಾ ಇಲ್ಲ, ನಾನು ಹೇಳಿದ್ದು ಇದ್ದಂತ ಅಕ್ಷರಶಃ ಇದೆ, ನೆನಪಿದೆ. ಇನ್ನು ನೋಡಿದರೆ ಕೆಲವು ಬಿಟ್ಟು ಹೋಗಿರುವ, ಮರೆತು ಹೋಗಿರುವ ಶ್ಲೋಕಗಳು ಇನ್ನೂ ಚೆನ್ನಾಗಿದೆ, ನೋಡಬೇಕು. ಅವ್ರಿಗೆ ಅರ್ಥವಾಗಲಿಲ್ಲ, ಏನು ಇಷ್ಟು ಉತ್ಸಾಹದಿಂದ ಇದ್ದಾನೆ ಭೀಮ ಎಂದು. ಧರ್ಮರಾಯ ಒಳಗೆ ಬಂದು, ಅಮ್ಮ ಏನಾಯ್ತು ಇವತ್ತು, ಈ ಭೀಮ ಇಷ್ಟೇಕೆ ಉತ್ಸಾಹ? ಅದು ಗೊತ್ತು, ನಿಮ್ಗೆ ಹೇಳ್ತೀನಿ, ನಂತರ ಹೇಳ್ತೀನಿ. ಏನಪ್ಪಾ ಏನು ಉತ್ಸಾಹ, ಏನಾದ್ರೂ ಮತ್ತೆ ಜಗಳಕ್ಕೆ ಅವಕಾಶ ಸಿಕ್ಕಿತಾ? ಧರ್ಮರಾಯನಿಗೆ ಗೊತ್ತು ಇವನು ಬುದ್ಧಿ ಇರ್ತದ್ದು ಎಂದು. ಕಥೆ ನೋಡಬೇಕದು. ಧರ್ಮರಾಯನಿಗೆ ಗೊತ್ತು, ಇವನಿಗೆ ಮತ್ತೆ ಏನಾದ್ರೂ ಜಗಳಕ್ಕೆ ಕಳಿಸ್ತಾ ಇದ್ದೀಯಾ ಅಮ್ಮ, ಎಲ್ಲಾದ್ರೂ ಕಳಿಸ್ತಾ ಇದ್ದೀರಾ ಅಂದ್ರೆ, ಹೌದಪ್ಪ ಕಳಿಸ್ತಾ ಇದ್ದೀನಿ, ಏನಿಲ್ಲ ಪಾಪ ಇವರೆಲ್ಲರೂ ನೋಡಿ, ನಗರಕ್ಕೆ ಇಷ್ಟು ತೊಂದರೆ ಇದೆ, ಈ ನಗರದ ರಾಜನೇ ಏನು ಮಾಡಕ್ಕಾಗ್ತಾ ಇಲ್ಲ, ನಮ್ಮ ಭೀಮ ಹೋಗಿ ಅವ್ರು ಮಾಡ್ತಾನೆ ಅಂತ. ಆಯ್ತು, ಒಳ್ಳೆ ಕೆಲಸ ಮಾಡಲಿ ಎಂದು ಧರ್ಮರಾಯ ಹೇಳ್ತಾನೆ. ಆಯ್ತು ಮಾಡಲಿ, ಭೀಮನೇ ಹೋಗಲಿ, ಆ ಬುದ್ಧಿ ಒಳ್ಳೆಯದಾಗುತ್ತದೆ. ಆವಾಗ ಹೋಗ್ತಾನೆ. ಹೋದಾಗ ಏನಾಗ್ತದೆ ಹೇಳಿದ್ರೆ ಇವತ್ತು ಅದೇ ಕಥೆ ಆಗ್ತದೆ, ಅದು ನಂತರ ಹೇಳೋಣ. ಅದು ಮಹಾಭಾರತನೇ ಕೇಳಿ, ಅದು ಚೆನ್ನಾಗಿರುತ್ತದೆ ಹೇಗೆ ಅನ್ನೋದು. ಅಂದರೆ ಅಲ್ಲಿ ನೋಡಿ, ಅಲ್ಲಿ ಏನಂದ್ರೆ ಉಪಕಾರ, ಆ ಪರೋಪಕಾರ ನೋಡಿ. ರಾಜ ಬಿಟ್ಟು ಗ್ರಾಮೀಣ ಜನರಿಗೆ ನೀವೇ ನೋಡ್ಕೊ, ಆ ಅಸುರರ ಜೊತೆಗೆ ನೀವೇ ಒಂದು ಒಪ್ಪಂದ ಮಾಡಿಕೊಂಡು ಒಬ್ಬೊಬ್ಬ ಮನೆಯಿಂದ ಒಂದೊಂದನ್ನು ಕಳಿಸಿ, ನಾನೇನು ಮಾಡೋಕ್ಕಾಗಲ್ಲ. ರಾಜನ ಧರ್ಮ, ಅವರನ್ನು ಸಾಯಿಸಿ ರಾಜಧರ್ಮ, ಸಮಾಜ ರಕ್ಷಣೆ ಮಾಡಬೇಕು ದೇಶವು, ಮಾಡಕ್ಕಾಗ್ತಾ ಇದೆ. ಗತಿ ನೋಡಿ. ಹಾಗೆ ಈ ಅಸುರನಿದ್ದಾನೆ, ಈ ಅಸುರನಿಗೇನು, ಮೊದಲವರನ್ನು ಸಾಯಿಸಬೇಕು. ಅವರ ದುಃಖ ಅನುಭವಿಸಿದ್ದರೆ ಸ್ವಲ್ಪ ಅವರಿಗೆ ಪಾಪ ಪರಿಹಾರ ಆಗುತ್ತದೆ. ಇನ್ನೊಂದು, ಅವರು ಯಾವುದು ಇನ್ನೊಬ್ಬರಿಗೆ ಉಪಕಾರವಾಗಿರುವ ವಸ್ತುಗಳೆಲ್ಲ ಕಿತ್ಕೊಂಡು ಬಿಟ್ಟ. ಯಾರಿಗ? ಈ ಅಸುರ, ಧೇನುಕಾಸುರ. ಏನು ಅಷ್ಟೆಲ್ಲ ಕಾಡು ತನ್ನ ಕೈಯಲ್ಲಿ ಇಟ್ಕೊಂಡ, ಯಾರಿಗೆ ಕೊಡ? ಅಯ್ಯೋ, ಪ್ರಾಣಿಗಳಿಗೋಸ್ಕರ, ಪಕ್ಷಿಗಳಿಗೋಸ್ಕರ, ಮನುಷ್ಯರಿಗೋಸ್ಕರ ಇಷ್ಟು ಹಣ್ಣುಗಳು ವೇಸ್ಟ್ ಆಗ್ತಾ ಇವೆ, ಇದೆಲ್ಲ ಅವರನ್ನು ಸಾಯಿಸಿ ಅವರ ಕೈಯಲ್ಲಿರುವುದು ಪಬ್ಲಿಕ್ ಎಲ್ಲ ಕೊಟ್ಟುಬಿಡಿ. ಎಲ್ಲರೂ ತಿಂದರೆ ಸ್ವಲ್ಪ ಪಾಪ ಪರಿಹಾರ ಆಗುತ್ತದೆ, ಮುಂದಿನ ಜನ್ಮ ಆದರೂ ಒಳ್ಳೆಯದಾಗ್ತದೆ ಅಲ್ಲವೇ. ದುಷ್ಟರನ್ನು ಶಿಕ್ಷಿಸುವುದು ಉಪಕಾರವೇ. ಅವರಿಗೆ ಉಪದೇಶ ಮಾಡಿ ಸಜ್ಜನರಾಗಿ ಬದಲಾಯಿಸಿದ್ದರೆ ಮಾಡು, ಒಳ್ಳೆಯದು. ಆಗಲ್ಲ ಅಂದ್ರೆ, ಅತ್ಯಂತ ದುಷ್ಟನಾದರೆ ಏನು ಹೇಳ್ತೀವಿ? ನೀವೇನು ಹೇಳ್ತಾರೆ? ಬಡತೆ ಪೂಜಾ, ತೆಲುಗಿನಲ್ಲಿ ಬಡತೆ ಪೂಜಾ ಹೇಳ್ತೀವಿ. ಬಡತೆ ಪೂಜಾ ಅಂದ್ರೆ ಹೊಡೆಯುವುದೇ ಅಷ್ಟೇ. ಅದರಿಂದ ಸ್ವಲ್ಪ ಪಾಪ ಪರಿಹಾರ ಆಗುತ್ತದೆ, ಸ್ವಲ್ಪ ಬುದ್ಧಿ ಬರುತ್ತದೆ. ಮುಂದಿನ ಜನ್ಮ ಆದರೂ ಒಂದು ಚೂರು ಹೆಚ್ಚಿನವೇನು ಸಜ್ಜನ ಏನಾಗಲ್ಲ ತಕ್ಷಣವೇ, ಸ್ವಲ್ಪ ಪಾಪ ಕಡಿಮೆ ಆದರೆ ಮುಂದಿನ ಜನ್ಮ ಸ್ವಲ್ಪ ಬರುತ್ತದೆ. ಇನ್ನು ಸ್ವಲ್ಪ ಪುಣ್ಯ ಮಾಡಿಕೊಂಡ್ರೆ ಇನ್ನೂ ಸ್ವಲ್ಪ ಒಳ್ಳೆಯದು. ಹಾಗೆ ಆಗುತ್ತಾ ಸಜ್ಜನನಾಗಿ ಪರಮಾತ್ಮನನ್ನು ಪಡೆದು. ಇದು ಭಗವಂತನ ಅನುಗ್ರಹವೇ. ಜನರು ಅನ್ಕೊಳ್ತಾರೋ ದುಷ್ಟ ಶಿಕ್ಷಣ ಮಾಡಬಾರದು. ಒಂದು ಗಾಂಧಿ ಬಂದು ನಮಗೆ ಪರಮಮೂರ್ಖ ಬುದ್ಧಿ ಹೇಳಿಬಿಟ್ಟ. ದುಷ್ಟರನ್ನು ಶಿಕ್ಷಿಸಬಾರದು, ಮೊದಲಿದು ಸಿದ್ಧಾಂತ. ಏನು? ಅವರಿಗೆ ಶಿಕ್ಷಿಸುವಕ್ಕಿಂತ ಸಜ್ಜನರಿಗೆ ಕಷ್ಟಪಟ್ಟು ಇವರೇ ಸಹಿಸಿಕೊಳ್ಳಬೇಕು. ಇದೇನಪ್ಪ
ಉಲ್ಟಾಗಿ ಬಿಟ್ಟಿದೆ. ದುರ್ಜನರನ್ನು ಶಿಕ್ಷಿಸಬಾರದಂತೆ ಅವರಿಗೆ ಬದಲಾಗಿ ಸಜ್ಜನರನ್ನೇ ಶಿಕ್ಷಿಸಬೇಕು. ಈ ಬುದ್ಧಿ ಯಾವ ಶಾಸ್ತ್ರದಲ್ಲಿಲ್ಲ. ಇದೆಲ್ಲ ಅಸುರ ಧರ್ಮ. ಇದು ಅಸುರರಿಗೆ ಅನುಕೂಲವಾದ ಉಪದೇಶ, ಅಸುರ ಶಾಸ್ತ್ರ ಇದು ಅಲ್ಲವೇ. ದುರ್ಜನರನ್ನು ಶಿಕ್ಷಿಸಬಾರದು ಎಂಬುದು ಆಸುರ ಶಾಸ್ತ್ರ. ಸಜ್ಜನರನ್ನು ಈಗ ಭಾರತ ದೇಶ ಗತಿ ಹಾಗೆ ಆಗ್ತಾ ಇದೆ. ಸಜ್ಜನರು ನರಳಿ ಹೋಗ್ತಾ ಇದ್ದಾರೆ, ದುರ್ಜನರು ಸುಖವಾಗಿದ್ದಾರೆ. ಅಂದ್ರೆ ಅರ್ಥವೇನು? ದುರ್ಜನರು ಅಸುರರಿಗೇನು ಶಿಕ್ಷೆ ಕೊಡಬಾರದಂತೆ, ಅದೇ ಶಿಕ್ಷೆ ಸಜ್ಜನರಿಗೆ ಕೊಟ್ಟು ಇವರನ್ನೇ ನರಳಿ ತುಂಬ ತೊಂದರೆ ಅನುಭವಿಸ್ತಾ ಇದ್ದಾರೆ, ದುಃಖವನ್ನು ಅನುಭವಿಸ್ತಾ ಇದ್ದಾರೆ. ಇದೆಲ್ಲ ಅಸುರ ಶಾಸ್ತ್ರ, ಇದೆಲ್ಲ ಧರ್ಮಶಾಸ್ತ್ರ, ದೈವಶಾಸ್ತ್ರ ಅಲ್ಲ. ಇದರಲ್ಲಿರುವ ಧರ್ಮ ಸೂಕ್ಷ್ಮ ಹೇಳ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿದೆ. ಭಗವಂತನ ಅಸುರ ಸಂಹಾರದಲ್ಲಿಯೂ ಅನುಗ್ರಹ ಇದೆ. ಭಗವಂತನಿಗೆ ಯಾರ ಮೇಲೆ ದ್ವೇಷ ಇಲ್ಲ. ಅವರವರ ಮಟ್ಟಕ್ಕನುಗುಣವಾಗಿ ಆಯಾ ಕೆಲಸಗಳು ಮಾಡ್ತಾನೆ. ಪ್ರತಿಯೊಂದು ಕೆಲಸ ದುಷ್ಟ ಸಂಹಾರದಲ್ಲಿಯೂ ಅನುಗ್ರಹವೇ ಇದೆ. ಅದೇ ಅನುಗ್ರಹ ಯಾವ ಅನುಗ್ರಹದಿಂದ ಭಕ್ತನಿಗೆ ದರ್ಶನ ಕೊಡ್ತಾನೋ, ಭಕ್ತರ ಜೊತೆಗೆ ಲೀಲೆಗಳನ್ನು ಮಾಡ್ತಾನೋ, ಭಕ್ತರನ್ನು ಅನುಗ್ರಹ ಮಾಡ್ತಾನೋ, ಅದೇ ಅನುಗ್ರಹದಿಂದ ಅಸುರರನ್ನು ಸಂಹಾರ ಮಾಡ್ತಾ ಇದ್ದಾನೆ. ಅದರಿಂದ ಇವರೇನು ಹೇಳಿದ್ದಾರೆ? ವಿದ್ಯಂತೆ ಅಭುಕ್ತ ಪೂರ್ವಾಣಿ ಫಲಾನಿ ಸುರಬೇಣಿಚ. ಇನ್ನೂ ತಿನ್ನದೇ ಇರುವಂತಹ ಹಣ್ಣುಗಳು ಅದಕ್ಕೆ ನೇತಾಡ್ತಾ ಇವೆ. ಮರಗಳಿಗೆ ಕೆಲವು ಬಿದ್ದಿವೆ, ಆ ಹಣ್ಣುಗಳು ಸುಗಂಧ ಬರುತ್ತಾ ಇವೆ, ತುಂಬಾ ಚೆನ್ನಾಗಿವೆ. ಏನು ಮಾಡಬೇಕು? ವಿದ್ಯಂತೆ ಅಭುಕ್ತ ಪೂರ್ವಾಣಿ ಫಲಾನಿ ಸುರಭೇಣಿಚ ಏಷಬೈ ಸುರಭಿರ್ಗಂಧೋ ವಿಶೋಚೀನೋ ಬಗಾಹ್ಯತೆ. ಹಣ್ಣುಗಳ ಸುಗಂಧ ಎಲ್ಲಾ ಕಡೆ ಹರಡುತ್ತಾ ಇದೆ, ತಿನ್ನಕ್ಕೆ ಬಿಡುತ್ತಾ ಇಲ್ಲ. ನಮಗೇನೋ ಆಕರ್ಷಣವಾಗ್ತಾ ಇದೆ, ಹೋಗಬೇಕನ್ಸುತ್ತೆ. ಅಯ್ಯೋ ನಮ್ಗೆ ಹೆದರಿಕೆ. ಹಿಂದೆ ಹೇಳಿದ್ದರು, ಅಲ್ಲಿ ಯಾರೋ ಇದ್ದಾರೆ ಹೋಗಬೇಡ, ಮೊದಲೇ ಹೇಳಿಬಿಡ್ತಾರೆ ಹಿರಿಯರು, ನೀವು ಇಲ್ಲೆಲ್ಲ ಓಡಾಡು, ಇಲ್ಲಿ ಮಾತ್ರ ಹೋಗಬೇಡ. ನಮಗೇನೋ ಸುಗಂಧ ಬರುತ್ತಾ ಇದೆ, ಅಬ್ಬಾ ಹೋಗಬೇಕನ್ಸುತ್ತಾ ಇದೆ ಎಂದು ಕೃಷ್ಣನ್ ಪ್ರಯಚ್ಛತಾನಿನ ಕೃಷ್ಣ ಗಂಧಲೋಭಿತ ಚೇತಸ. ಆ ಸುಗಂಧದಿಂದ ಆಕರ್ಷಣ ಹೊಂದಿರುವ ನಮಗೆ ಆ ಹಣ್ಣುಗಳು ತಿನ್ನಿಸುವೊಂದು ಸಲ ಕೃಷ್ಣನನ್ನು ಬೇಡಿಕೊಂಡರು. ಯಾರು? ಗೋಪಾಲರೆಲ್ಲ. ಸುಧಾಮ, ಯಾರವನು? ಸುಬಲ ಕೃಷ್ಣ, ಸಣ್ಣ ಕೃಷ್ಣ. ಸಣ್ಣ ಕೃಷ್ಣ ಒಂದು ಹೆಸರೇ, ಸುಬಲ ಸಣ್ಣ ಕೃಷ್ಣ. ಇರುವೆ ಇಲ್ಲಿಗೆ ಬಂತ, ಭಾಗವತ ಮೇಲೆ ಹತ್ತಿತ್ತು. ಆ ಜಾಗ ಇಲ್ಲವ, ಅಷ್ಟು ಜಾಗ ಇದೆ, ಇಷ್ಟು ಮೇಲೆ ಹತ್ತಿತ್ತು ನೋಡಿ. ಹೇಗೆ ಬಂತು? ಆಶ್ಚರ್ಯ. ದೇನಕಾಸನ್ನು ಕಳಿಸಿದ್ದೇನೆ ಅಲ್ಲವೇ, ಅದಕ್ಕೋಸ್ಕರನೇ ಅಡಿ ಮಾಡುವುದಕ್ಕೆ ಬಂದ. ಇಲ್ಲೇ ಇದ್ದಾನೆ ನೋಡಿ. ಇವನು ಇರುವೆ ಇಲ್ಲಿಗೆ ಬರ್ತದೆ, ಟೇಬಲ್ ಹತ್ತುತ್ತದೆ. ಹೇಗೆ ಹತ್ತುತ್ತದೆ? ಟೇಬಲ್ ಹತ್ತಕ್ಕೆ ಬರ್ತದೆ. ಬಟ್ಟೆಲ್ಲಿದೆ, ಮೆಟ್ಟಿಲಿದ್ದರೆ ಹತ್ತಿರಬಹುದು. ಪ್ರಯಚ್ಛತಾನಿನ ಕೃಷ್ಣ ಗಂಧಲೋಭಿತ ಚೇತಸಾಂ ವಾಂಛಾಸ್ತಿ ಮಹತೀ ರಾಮ. ಓ ಬಲರಾಮ ಕೃಷ್ಣ, ನಮಗೆ ಹಣ್ಣುಗಳು ತಿನ್ನಬೇಕೆಂದು ಯಾವಾಗಲಿಂದಲೋ ಬಹಳ ಬಹಳ ವಾಂಛ ಅಂದರೆ ಏನು, ಆಸಕ್ತಿ ಇದೆ, ಆಸೆ ಇದೆ. ಗಮ್ಯತಾಂ ಯದಿ ರೋಚತೆ. ಆಯ್ತು, ನಿಮಗೆ ಬಿಟ್ಟಿದ್ದೀವಿ, ನಿಮ್ಮ ಇಷ್ಟ ಆದರೆ ಮಾಡಿಕೊಡು, ಇಲ್ಲದಿದ್ದರೆ ನಿಮ್ಮ ಇಷ್ಟ ಎಂದು ಬಿಟ್ಟ. ಕೃಷ್ಣ ನಕ್ಕಿದ. ಮುಂದಿನ ಶ್ಲೋಕ. ಏವಂ ಸುಹೃದ್ವಚ ಶ್ರುತ್ವ. ತನ್ನ ಸ್ನೇಹಿತರ ಮಾತು ಕೇಳಿ ಕೃಷ್ಣನಿಗೆ ಸಂತೋಷವಾಯಿತು, ನಕ್ಕಿದ. ಹೇಳ್ತಾನೆ, ಸುಹೃತ್ ಪ್ರಿಯ ಚಿಕೀರ್ಷಯ. ಆಯಿತು, ತನ್ನ ಮಿತ್ರರಿಗೆ ಯಾವುದು ಬೇಕಂದ್ರೆ ಅವರು ಮಾಡ್ತಾನೆ. ತನ್ನ ಮಿತ್ರರು ಪೂರ್ವಜನ್ಮದಲ್ಲಿ ಮಹಾಪುಣ್ಯಾತ್ಮರು. ಆದ್ದರಿಂದಲೇ ಶ್ರೀಕೃಷ್ಣನ ಜೊತೆಗೆ ಇರುವಂತ ಸೌಭಾಗ್ಯ ಸಿಕ್ಕಿತು. ಸಣ್ಣ ಮಕ್ಕಳಾಗಿ ಶ್ರೀಕೃಷ್ಣನ ವಯಸ್ಸಿನಲ್ಲೇ ಇದ್ದು ಶ್ರೀಕೃಷ್ಣನ ಜೊತೆಗೇನೆ ಆಟ ಆಡಬೇಕಂದ್ರೆ ಎಷ್ಟು ಪುಣ್ಯ ಬೇಕು. ಎಷ್ಟು ಋಷಿಗಳು ಪೂರ್ವಜನ್ಮದಲ್ಲಿ ವೈಕುಂಠವಾಸಿಗಳೇ ಆಗಬೇಕು, ಇಲ್ಲದಿದ್ದರೆ ಸಾಮಾನ್ಯರಲ್ಲ. ಅಂತ ಮಹನೀಯರು ಕೃಷ್ಣನನ್ನು ಬೇಡಿಕೊಂಡರೆ ತನ್ನ ಭಕ್ತರ ಮೇಲೆ ಅನುಗ್ರಹವನ್ನು ತೋರಿಸಬೇಕೆಂಬ ಆಸೆಯಿಂದ, ಅನುಗ್ರಹ ತೋರಿಸಬೇಕೆಂಬ ಸುಹೃತ್ ಪ್ರಿಯ ಚಿಕೀರ್ಷಯ ಪ್ರಹಸ್ಯ ಜಗ್ಮತುರ್ಗೋಪೈಹಿ. ನಕ್ಕಿದ. ನಕ್ಕಿ ಏನು ಹೇಳಿದ? ಗೋಪೈರ್ವೃತೋ ತಾಲವನಂ ಪ್ರಭು. ಆ ತಾಳಮರದ ಏನದು ಕಾಡುಗೆ ಆಯ್ತು ಹೋಗೋಣ ಎಂದು ಎಲ್ಲರನ್ನು ಕರ್ಕೊಂಡು ಬಲರಾಮಕೃಷ್ಣರ ಜೊತೆಗೂ ಹೋಗ್ತಾ ಇದ್ದಾರೆ. ಈಗ ಹುಡುಗರಿಗೆ ಎಷ್ಟು ಉತ್ಸಾಹ ಇದೆ, ಅಮ್ಮೋ ನಮಗೆ ಹೊಸ ಹಣ್ಣುಗಳು ಸಿಗ್ತವೆ, ಇಷ್ಟು ದಿವಸ ತಿನ್ನಿಲ್ಲ, ಈಗ ಹೊಸ ಹಣ್ಣು ಉತ್ಸಾಹದಲ್ಲಿದ್ದಾರೆ. ಅವರ ದೃಷ್ಟಿಯೆಲ್ಲ ಹಣ್ಣು ಮೇಲನೇ ಇದೆ ಅಲ್ಲವೇ ಮಕ್ಕಳು. ಅದರಿಂದ ಬಲಪ್ರವಿಶ್ಯ ಬಾಹುಭ್ಯಾಂ ತಾಲಾನ್ ಸಂಪರಿಕಂಪಯನ್. ಈಗ ಅಲ್ಲಿ ಕಾಡು ಹತ್ತಿರಕ್ಕೆ ಬಂತು, ನಡ್ಕೊಂಡು ಹೋದ. ಅಲ್ಲಿ ಸ್ವಲ್ಪ ದೂರ ಇತ್ತು, ಏನೋ 1 ಕಿಲೋಮೀಟರ್ ಏನೋ ಗೊತ್ತಿಲ್ಲ, ಅಲ್ಲಿ ಅರ್ಧ ಕಿಲೋಮೀಟರ್ ಗೊತ್ತಿಲ್ಲ. ಅಲ್ಲಿಗೆ
ಹೋರಿ ಈಗ ಕಾಡು ಒಳಗೇನೆ ಪ್ರವೇಶ ಮಾಡಿದ್ದಾರೆ. ಎಲ್ಲ ದಟ್ಟವಾಗಿ ಮರಗಳು ಕಂಡು ಬರ್ತಾ ಇದೆ. ಯಾರೂ ಇಲ್ಲ, ಮನುಷ್ಯರಿಲ್ಲ, ಪಕ್ಷಿ ಇಲ್ಲ, ಪ್ರಾಣಿ ಇಲ್ಲ, ಯಾರು ಹೋಗಕ್ಕಾಗೆ ಅವರು ಹಾಗೆ ಯಾರನ್ನು ಬಿಡಲ್ಲ. ಖಾಲಿಯಾಗಿದೆ. ಹಣ್ಣುಗಳು, ಮರಗಳು ಕೆಳಗೆ ಬಿದ್ದಿವೆ, ಮೇಲೆ ಇದೇ ಕಂಡು ಬರ್ತಾ ಇದೆ, ಖಾಲಿ ಇದ್ದಂತೆ. ಆದರೂ ಬಲರಾಮ ಮಾತ್ರ ಧೈರ್ಯದಿಂದ ಒಳಗೆ ಹೋದ. ಬಲ ಅಂದ್ರೆ ಬಲರಾಮ, ಬಲ ಪ್ರವಿಶ್ಯ ಬಾಹುಭ್ಯಾಂ ತಾಲಾನ್ ಸಂಪರಿಕಂಪಯನ್. ಹೋಗಿ ಒಂದು ಒಳ್ಳೆಯ ಮರ ನೋಡಿದ, ತುಂಬಾ ಒಳ್ಳೆಯ ಹಣ್ಣುಗಳಿವೆ. ಆ ಮರ ತಾಳಮರ ಅಲಗಾಡಿಸಕ್ಕಾಗ್ತದೆ, ತುಂಬಾ ಗಟ್ಟಿಯಾಗಿರ್ತದಲ್ಲ. ಯಾವುದು ಬೇರೆ ಮರದ ಕೊಂಬೆ ಹೀಗೆ ಅಲಗಾಡಿಸಬಹುದೇ ಹೊರತು ತಾಳಮರ, ಈಗ ನೋಡಿ ಈ ಕೊಬ್ಬರಿ ಅಂತ ತೆಂಗು ಮರ, ಇದನ್ನು ನೀವು ಎಷ್ಟು ಅಲಗಾಡಿಸಿದ್ರೇನು ಆಗಲ್ಲ. ಇಲ್ಲಿ ಅಲಗಾಡಿಸಿ ಮೇಲೆ ಇರುವ ಹಣ್ಣುಗಳು ಬೀಳುವಷ್ಟು ಮಾಡಬಹುದಾ? ಆಗಲ್ಲ. ಬಲರಾಮ ಮಾಡ್ತಾನೆ. ಅದಕ್ಕೋಸ್ಕರನೇ ಕೇಳ್ತಾ ಇದ್ದೆ. ಬಲರಾಮ ಏನು ಹೇಳ್ತಾನೆ ನೋಡಿ, ಪ್ರವಿಶ್ಯ ಬಾಹುಭ್ಯಾಂ, ತನ್ನ ಭುಜಬಲದಿಂದ ಆ ಮರವನ್ನು ಹಿಡ್ಕೊಂಡು ಹೀಗೆ ಅಲಗಾಡಿಸಿದ. ಅದರಿಂದ ಏನಾಗ್ತದೆ, ಅಲಾನ್ ಸಂಪರಿಕಂಪಯನ್, ಪರಿಕಂಪನ, ಕಂಪನ ಅಂದ್ರೆ ಅಲಗಾಡಿಸ ಮಾಡುವುದರಿಂದ ಏನಾಯಿತು, ಫಲಾನಿಪಾತ ಯಾಮಾಸ, ಫ್ರೆಶ್ ಹಣ್ಣುಗಳು, ಈಗ ಮರ ಮೇಲಿರುವ ಹಣ್ಣುಗಳೆಲ್ಲ ಕೆಳಗೆ ಇಷ್ಟಿಷ್ಟು ಮಳೆ ಆಗುತ್ತಾ ಇದ್ದಂತೆ ಬಿದ್ದಿವೆ. ಮತಂಗಜ ಇವ ಉಜಸ, ಹೇಗೆ ಒಂದು ಮತಂಗಜ ಅಂದ್ರೆ ಏನು ಹೇಳ್ತಾರಪ್ಪ, ಆನೆ ಬಂದರೆ, ಆನೆ ತನಗೆ ಸೊಂಡಿಲಿರುತ್ತದಲ್ಲ, ಒಂದು ಮರವನ್ನು ಹಿಡ್ಕೊಂಡು ಹೀಗೆ ಅಲಗಾಡಿಸಿಬಿಟ್ರೆ ಎಲ್ಲ ಬೀಳುತ್ತದೆ. ಹಾಗೆ ಒಂದು ಆನೆ, ಹಾಗೆ ಬಲರಾಮ ಹೋಗಿ ಆ ಮರವನ್ನು ಹಿಡ್ಕೊಂಡು ಹೀಗೆ ಅಲಗಾಡಿಸಿಬಿಟ್ಟ. ಅವಾಗ ಏನಾಯಿತು, ಕಾಲಬನಂ ಪ್ರಭು ಫಲಾನಾಂ ಪತತಾಂ ಶಬ್ದಂ, ಹಣ್ಣುಗಳು ಟಪಟ ಬೀಳುತ್ತಾ ದೊಡ್ಡ ಶಬ್ದ ಆಗ್ತಾ ಇದೆ. ಮಕ್ಕಳಿಗೆಲ್ಲ ಅದು ಎಷ್ಟು ಟಪಟಪ ಬೀಳುತ್ತಾ ಇದೆಯೋ ಮಕ್ಕಳಿಗೆಲ್ಲ ಆನಂದವಾಯಿತು. ಅವರಿಗೆ ನೃತ್ಯ ಮಾಡ್ತಾ ಇದ್ದಾರೆ. ಓ ಹಣ್ಣು ಸಿಕ್ಕಿತು, ಇವತ್ತು ಯಾರಿಗೆ ಸಿಕ್ಕಿತೋ ಹಣ್ಣು ಕಿತ್ಕೊಂಡ, ಕೆಳಗೆ ಬಂದಿದ್ದೆಲ್ಲ ತಗೊಂಡು ಬಿಟ್ರ. ನನಗೆ ಸಿಕ್ಕಿತು, ಈಗಲೇ ಹೊಸ ಹಣ್ಣು ಅಲ್ಲವೇ, ಫ್ರೆಶ್ ಹಣ್ಣು, ಈಗಲೇ ಸಿಕ್ಕಿತು, ನನಗೆ ಸಿಕ್ಕಿತು. ಹಣ್ಣು ತಗೊಂಡ್ರೆ ತಿನ್ನಬೇಕು ಶುರು ಮಾಡಿಬಿಟ್ರು. ಅಷ್ಟರಲ್ಲೇ ಈ ಶಬ್ದ ಕೇಳಿದಾಗ ಅಲ್ಲಿರುತ್ತಾನಲ್ಲ ಅಸುರ, ಧೇನುಕಾಸುರನಿಗೆ ಶಬ್ದ ಆಯಿತು. ನಮ್ಮ ಕಾಡುಗೆ ಮನುಷ್ಯರು ಬಂದರ ಶಬ್ದ ಕೇಳಿಸ್ತಾ ಇದೆ ನೋಡಿ, ನನ್ನ ಹೆಸರು ಕೇಳೇ ಯಾರು ಬರುವ ಧೈರ್ಯ ಮಾಡಲ್ಲ, ಅಂಥದ್ದು ಬರ್ತಾ ಇದ್ದಾರಾ, ಒಳ್ಳೇದಾಯ್ತು, ನಮಗೆ ಊಟ ಸಿಕ್ಕಿದರೆ ಇವರನ್ನು ಇವತ್ತೇ ತಿಂದು ಬಿಡ್ತೀರ ಧೇನುಕಾಸುರ. ನೋಡಿ, ಫಲಾನಾಂ ಪತತಾಂ ಶಬ್ದಂ ನಿಶಮ್ಯ ಅಸುರ ರಾಸಭ. ರಾಸಭ ಅಂದರೆ ಖರ ಅಂದರೆ ಯಾರು, ಕತ್ತೆ. ಆ ಅಸುರ ರಾಸಭ ಅಂದ್ರೆ ಆ ಕತ್ತೆ ರೂಪದಲ್ಲಿರುವ ಅಸುರ ಏನು ಮಾಡಿದ, ಅಭ್ಯದಾವತ್ ಕ್ಷಿತಿತಲಂ, ಅಲ್ಲಿಂದ ಓಡಿ ಬರುತ್ತಾ ಇದ್ದಾನೆ. ಹೇಗೆ ಅವಳು ಎಷ್ಟು ಮಹಾಪರಾಕ್ರಮಿ. ದೊಡ್ಡ ಕತ್ತೆಯಲ್ಲಿ ಒಂದು ದೊಡ್ಡ ಕತ್ತೆ ನೋಡಿದ್ದೀರಾ? ದೊಡ್ಡ ಕತ್ತೆ ಅಂದ್ರೆ ಇಷ್ಟು ದಪ್ಪಗೆ ಇರುತ್ತದೆ, ದೊಡ್ಡ ಕತ್ತೆ. ಅದು ನೋಡಿದ್ದರೆ ಇದು ಕತ್ತೆ ಅನಿಸಲ್ಲ, ಇದು ಯಾವುದೋ ಹಾನಿ ಆಗಬಹುದು ಅನಿಸುತ್ತದೆ, ಅಷ್ಟು ದಪ್ಪಗಾಗಿದೆ ಅಂತ. ಅಥವಾ ಒಂದು ಎತ್ತಿರುತ್ತದೆ ನೋಡಿ, ಕೆಲವು ಎತ್ತುಗಳಲ್ಲಿ ಎತ್ತರ ಆಗಿ ದಪ್ಪಗೆ, ಹಾಗೆ ಏಕೆ ಎಲ್ಲ ಮನುಷ್ಯರನ್ನು ತಿಂದು ದಪ್ಪಗೆ ಆಗಿಬಿಟ್ಟ. ಆ ಕತ್ತೆ ಅಭ್ಯಧಾವತ್ ಕ್ಷಿತಿತಲಂ, ಓಡಿ ಹೇಗೆ ಬಂದ ಅಂದ್ರೆ ಭೂಮಿ ಅಲಗಾಡ್ತಾ ಇದ್ದಂತೆ, ಅಷ್ಟು ಅಸುರನ ಶಕ್ತಿ. ಕ್ಷಿತಿತಲಂ ಸನಗಂ ಪರಿಕಂಪಯಂ, ಮರಗಳೇ ಅಲ್ಲ, ಭೂಮಿ ಅಲಗಾಡ್ತಾ ಇದ್ದಂತೆ, ಮರಗಳೇ ಅಲ್ಲ, ಪಕ್ಕಕ್ಕಿರುವ ಬೆಟ್ಟನು ಹೀಗೆ ಶೇಕಿಂಗ್ ಆಗ್ತಾ ಇದ್ದಂತೆ. ಅವರ ಅಸುರನ ಶಕ್ತಿ ಅಷ್ಟು. ಹಾಗಿಂದ ಓಡಿ ಬಂದ. ಏನು ಈ ಬಲರಾಮನು ಕೃಷ್ಣನನ್ನೆಲ್ಲ ತಿಂದು ಬಿಡ್ತೀನಿ ಅಂತ. ಅಷ್ಟರಲ್ಲಿ ಏನಾಯಿತು, ಸಮೇತ್ಯ ತರಸ ಪ್ರತ್ಯಗ್, ಬೇಗ ಓಡಿ ಬಂದು ಹೀಗೆ ತಿರುಗಿ ಏನು ಮಾಡಿದ, ದ್ವಾಭ್ಯಾಂ ಪದ್ಭ್ಯಾಂ ಬಲಂ ಬಲಿ, ತನ್ನ ಹಿಂದಿನ ಕಾಲುಗಳಿಂದ, ಕತ್ತೆ ಶಕ್ತಿ ಏನು, ಮುಂದಿನ ಕಾಲುಗಳಿಂದ ಏನು ಮಾಡಕ್ಕಾಗಲ್ಲ. ಮುಂದಿನ ಕಾಲುಗಳು ಸುಮ್ಮನೆ ಇರ್ತವೆ, ಹಿಂದಿನ ಕಾಲುಗಳಿಂದ ಆಲ್ವೇಸ್ ಹೀಗೆ ಹಿಂತಿರುಗುತ್ತದೆ. ಹಿಂದಿನ ಕಾಲುಗಳಿಂದ ಎತ್ತಿ ಒಂದು ಸಲ ಹೀಗೆ ಹೊಡೆದ ಅಷ್ಟೇ. ಏನಾಗ್ತದೆ, ಇನ್ನು ಹೊದೆಯುವುದು ಹೇಳ್ತಾರ, ಹೊದೆದ. ಅದರಿಂದ ದ್ವಾಭ್ಯಾಂ ಪದ್ಭ್ಯಾಂ ಬಲಂ ಬಲಿ ನಿಹತ್ಯ ಉರಸಿ, ಬಲರಾಮನಿಗೆ ತನ್ನ ವಕ್ಷಸ್ಥಲದಲ್ಲಿ, ಎಲ್ಲಿ ಛಾತಿಯಲ್ಲಿ ಹೊದೆದ. ಆವಾಗ ಕಾಶಬ್ದಂ ಮುಂಚನ್ ಪರ್ಯಸರತ್ ಕಲಹ, ಅಷ್ಟೇ ಹೇಳಿ ಆ ಕತ್ತೆ ಒಂದು ಶಬ್ದ ಮಾಡ್ತದೆ, ಕೇಳಿದ್ರೆ ಅದಕ್ಕೆ ಏನು ಹೇಳ್ತಾರೆ ಶಬ್ದ? ಕಾ ಏನು ಹೇಳ್ತಾರೆ ಅದಕ್ಕೆ? ಕೂಗುವುದೇ ಹೇಳ್ತಾರೆ, ಹಚ್ಚುವುದು. ಅದು ಮತ್ತೆ ಹಚ್ಚುತ್ತಾ ವಾಪಸ್ ಹೋಯಿತು. ಯಾಕಂದ್ರೆ ಒಂದು ಸಲ ಹೊಡೆದ ಮತ್ತೆ ಹಚ್ಚುತ್ತಾ ವಾಪಸ್ ಹೋದ ಅಂದ್ರೆ ಕತ್ತೆ ಸ್ವಭಾವ ಗೊತ್ತಲ್ಲ, ಒಂದು ಸಲ ಇಲ್ಲಿಗೆ ಬರ್ತದೆ, ಮತ್ತೆ ಅಲ್ಲಿ ಹೋಗ್ತದೆ, ಮತ್ತೆ ಇಲ್ಲಿಗೆ ಬರ್ತದೆ, ಮತ್ತೆ ಅಲ್ಲಿ ಹೋಗ್ತಾ ಅಲ್ಲ, ಅದೇ ಹಚ್ಚುತ್ತಾ ಶಬ್ದ ಮಾಡ್ತಾ ಅಲ್ಲಿಗೆ ಹೋಗ್ತದೆ, ಮತ್ತೆ ಶಬ್ದ ಮಾಡ್ತಾ ಇಲ್ಲಿಗೆ ಬರ್ತದೆ. ಹಾಗೆ ಒಂದು ಸಲ ಬಂದು ಮತ್ತೆ ಹೋಗೋದು, ಮತ್ತೆ ಬರುವಕ್ಕೆ ಪ್ರಯತ್ನ ಮಾಡಿ. ಒಂದು ಸಲ ಮಾಡಿದನಲ್ಲ,
ಎರಡನೇ ಸಲ ಮತ್ತೆ ಬಂದು ಮತ್ತೆ ಹೊಡೆಯುತ್ತೀನಿ, ಬಲರಾಮನನ್ನೇ ಸಾಯಿಸ್ತೀನಿ ಅನ್ಕೊಂಡ ಆ ರಾಕ್ಷಸ. ಪುನರಾಸಾಧ್ಯ ಸಂರಬ್ಧ ಉಪಕ್ರೋಷ್ಟಾಪರಾಕ್ ಸ್ಥಿತ. ಮತ್ತೆ ಬಂದು ಏನು, ಮತ್ತೆ ಹಿಂತಿರುಗಿದ. ಹಿಂತಿರುಗಿದಾಗ ಶರಣಾವಪರೌ ರಾಜನ್ ಬಲಾಯ ಪ್ರಾಕ್ಷಿಪದೃಶ. ಮತ್ತೆ ಕಾಲುಗಳನ್ನೆತ್ತಿದ ಹೊಡೆಯುವುದಕ್ಕೆ. ಅಷ್ಟರಲ್ಲೇ ಆ ಎತ್ತಿರುವ ಕಾಲುಗಳನ್ನು ಒಂದು ಕೈಯಿಂದ ಬಲರಾಮ ಹಿಡ್ಕೊಂಡ ಅಷ್ಟೇ, ಇನ್ನೇನು. ಈಗ ಮತ್ತೆ ಎರಡನೇ ಸಲ ಹೊಡೆಯುವಕ್ಕೆ ಬಿಟ್ಟಿಲ್ಲ. ಶರಣಾವಪರೌ ರಾಜನ್ ಬಲಾಯ ಪ್ರಾಕ್ಷಿಪದೃಶ ಸತಂ ಗೃಹೀತ್ವಾ ಪ್ರಪದೋರ್ ಭ್ರಮಯತ್ವೇಕಪೈ ಏಕಪಾಣಿನ. ಏಕಪಾಣಿ ಒಂದೇ ಕೈಯಿಂದ ಕತ್ತೆಯನ್ನು ಹಿಡ್ಕೊಂಡು ಹೀಗೆ ತಿರುಗಿಸಿ, ಭ್ರಾಮಯಿತ್ವ ಅಂದ್ರೆ ತಿರುಗಿಸಿ ಆ ಕಾಲುಗಳನ್ನು ಹಿಡ್ಕೊಂಡು ಆ ಇಡೀ ಅಸುರನನ್ನು ಆಕಾಶ ಮೇಲೆ ಇತ್ತಿ ಹೀಗೆ ತಿರುಗಿಸಿ ಈಗ ಹೊಡೆದು ಬಿಟ್ಟ. ಏನಾಯ್ತು ಹಾಗೆ ಮಾಡಿದರೆ? ಚಿಕ್ಷೇಪ ಅಂದ್ರೆ ಬಿಸಾಕಿದ. ತೃಣರಾಜಾಗ್ರೇ ಇದೇನು ಈ ತಾಲಮರ ಮೇಲೆ ಹೊಡೆದ. ಆವಾಗಂತೂ ಭ್ರಮಣ ತ್ಯಕ್ತ ಜೀವಿತ. ಅವನು ಕೆಳಗೆ ಬೀಳುವಕ್ಕೆ ಮುಂಚೆನೆ ಆ ತಿರುಗಿಸುವುದಿಂದಲೇ ಆಕಾಶದಲ್ಲಿ ಆ ತಲ ತಿರುಗಿ ಅಲ್ಲೇ ಪ್ರಾಣ ಬಿಟ್ಟ. ಅವನು ಕೆಳಗೆ ಬಿದ್ದ ನಂತರ ಅಲ್ಲ, ಮೇಲೆ ಆಕಾಶದಲ್ಲಿ ತಿರುಗಿಸುವಾಗಲೇ ಪ್ರಾಣ ಬಿಟ್ಟ. ನಂತರ ಅವರ ಶವವನ್ನು ಹೇಗೆ ಆ ತಾಳಮರಕ್ಕೆ ಹಾಕಿದ. ತಾಳಮರ ಬಿದ್ದು ಹೋಯಿತು. ಅಷ್ಟು ದೊಡ್ಡ ಪವರ್ಫುಲ್ ತಾಳಮರ ಬಿದ್ದು ಹೋದಾಗ, ಒಂದು ತಾಳಮರ ಪಕ್ಕಕ್ಕೆ ಬಿದ್ದಾಗ ಏನಾಗುತ್ತದೆ? ತೇನಾಹತೋ ಮಹಾತಾಲೋ ವೇಪಮಾನೋ ಬೃಹತ್ ಶಿರ. ಆ ತಾಳಮರಕ್ಕೆ ಮೇಲೆ ತಲೆ ಮೇಲೆ ಏನಿರುತ್ತದೆ? ಎಲೆಗಳು ಹಣ್ಣುಗಳು ಇಷ್ಟು ಅಗಲವಾಗಿ ದಟ್ಟವಾಗಿದ್ದಂತೆ ದೊಡ್ಡದಾದ ತಲೆ, ಅದಕ್ಕೆ ತಲೆ ಹೇಳ್ತಾರೆ. ತಲೆ ಕೆಳಗೆ ಎಲ್ಲದೂ ಇತ್ತು, ಏನು ಹೇಳ್ತಾರೋ ಕಾಂಡ, ಬುಡ. ಆದ್ದರಿಂದ ಅದು ಬಿದ್ದು ಹೋಗಿ ಮುರಿದು ಹೋಗಿ ಪಾರ್ಶ್ವಸ್ಥಂ, ಅದು ಮುರಿದು ಹೋಗಿ ಪಕ್ಕಕ್ಕಿರುವ ಇನ್ನೊಂದು ತಾಲಮರ ಮೇಲೆ ಬಿದ್ದಿತು. ಅದರಿಂದ ಏನಾಯಿತು? ಪಾರ್ಶ್ವಸ್ಥಂ ಕಂಪಯನ್ ಭಗ್ನಃ. ಇದು ಹೋಗಿ ಪಕ್ಕ ತಾಲಮರ ಮೇಲೆ ಬಂದರೆ ಅದು ಹೀಗೆ ಅಲಗಾಡಿ ಅದು ಮುರಿದು ಹೋಯಿತು. ಸಚಾನ್ಯಂ, ಅದು ಹೀಗೆ ಅಲಗಾಡಿ ಮುರಿದು ಹೋಯ್ತು ಇನ್ನೊಬ್ಬರ ಮೇಲೆ. ಅದು ಇನ್ನೊಬ್ಬ ಪಕ್ಕ. ಇಷ್ಟು ಏನೋ ಒಂದು 100ವರೆಗೆ ತಾಲಮರಗಳೆಲ್ಲ ವ್ಯವಸ್ಥವಾಯಿತು. ಒಂದು ಹಸುರನ್ನು ಸಂಹಾರ ಮಾಡಿದರೆ ಇಷ್ಟು ತಾಲಮರಗಳೆಲ್ಲ ಬಿದ್ದು ಹೋಗಿವೆ. ಈ ವರ್ಣನ ಮಾಡ್ತಾನೆ ನೋಡಿ. ಪಾರ್ಶ್ವಸ್ಥಂ ಕಂಪಯನ್ ಭಗ್ನ ಅಂದ್ರೆ ಮುರಿದು ಹೋಯಿತು. ಸಚಾನ್ಯಂ ಸೋಪಿ ಚಾಪರ, ಅದು ಇನ್ನೊಂದು ಮರ, ಅಪರಂ ಇನ್ನೊಂದು ಎಲ್ಲ ಬಿದ್ದು ಬಿಟ್ಟಿವೆ. ಎಷ್ಟೋ ಬಿದ್ದು ಬಿಟ್ಟಿವೆ. ಬಲಸ್ಯ ಲೀಲಯೋತ್ಸೃಷ್ಟಂ. ಬಲರಾಮ ತುಂಬಾ ಆಯಾಸ ಪಟ್ಕೊಂಡೇನು ಮಾಡಲಿಲ್ಲ, ಸುಮ್ಮನೆ ಎತ್ತಿ ಹೇಗೆ ಮಾಡಿದ, ಸುಮ್ಮನೆ ಆಟ ಆಡುವ ಹಾಗೆ. ಲೀಲಾ ಅಂದ್ರೆ ಆಟ ಆಡುವ ಹಾಗೆ. ಏನಾತ ನೋಡ್ತೀವಿ ನೋಡಿ, ಏನು ಬುಗುರಿಯ ಏನೋ ಹೇಳ್ತಾರೆ ನೋಡಿ, ಆಟ ಆಡ್ತಾರೆ ಹಾಗೆ ಹಿಡ್ಕೊಂಡು ಹೀಗೆ ತಿರುಗಿಸಿ ಹಾಗೆ ಹಾಕಿದ ಅಷ್ಟೇ. ಏನಾಗ್ತದೆ ನೋಡೋಣ. ಅವ್ರಿಗೇನೋ ತುಂಬಾ ಕಷ್ಟಪಟ್ಟು ಏನೋ ಆಯಾಸವಾಯಿತು, ಅದು ನೋವಾಯಿತು, ಏನಿಲ್ಲ, ಸುಮ್ಮನೆ ಆಟ ಆಡಿದ. ಲೀಲಾ ಮಾತ್ರದಿಂದ ಹೀಗೆ ತಿರುಗಿಸಿ ಬಿಸಾಕಿದ ಅಷ್ಟೇ. ಅದರಿಂದ ಬಲಸ್ಯ ಲೀಲಯೋತ್ಸೃಷ್ಟ ಕರದೇಹ ಹತಾಹತಾಹ. ಈಗ ಆ ಖರ ಅಂದ್ರೇನು? ಆ ಕತ್ತೆ ಹತಾಹತ ಆಗಿಬಿಟ್ಟ. ಹತಾಹತ ಅಂದ್ರೆ ಎಷ್ಟು ಹೊಡೆದೇ ಹೋದ. ತಾಲಾಶ್ಚ ಕಂಪಿರೇ ಸರ್ವೇ ಮಹಾವಾತೇರಿತಾ ಇವ. ಒಂದು ದೊಡ್ಡ ಗಾಳಿ ಬೀಸಿದ್ದರೆ ಮರಗಳೆಲ್ಲ ಹೀಗೆ ಅಲಗಾಡ್ತೇವೆ ನೋಡಿ, ಹಾಗೆ ಅಲಗಾಡಿತಂತೆ ಮರಗಳೆಲ್ಲ ದೊಡ್ಡದು. ಸ್ವಲ್ಪ ಹೊತ್ತು ಗಾಳಿ ಬೀಸಿದಂತೆ ಆಯಿತು, ಒಂದು ನಿಮಿಷ 2 ನಿಮಿಷ. ನೈತತ್ ಚಿತ್ರಂ. ಇಷ್ಟು ಆಗಬಹುದಾ? ಏನು ನೋಡಿದರೆ ಆಶ್ಚರ್ಯವಾಗಿದೆ ಅಂದರೆ ಅದು ಮಾಡಿದ್ದು ಏನು ಅನ್ಕೊಂಡಿದ್ದೀವಿ? ಸಾಮಾನ್ಯ ಮನುಷ್ಯನ ಸಾಕ್ಷಾತ್ ಭಗವಂತನ ಜೊತೆಗೆ ಇರುವಂತ ಶೇಷಾವತಾರ ಬಲರಾಮ. ಆ ಭಗವಂತ ಎಂದಿಗೂ ಅವರ ಜೊತೆಗೆ ಇರುತ್ತಾನೆ. ಬಲರಾಮ ಅಂದ್ರೆ ಸಾಕ್ಷಾತ್ ಪರಮಾತ್ಮನ ಭಕ್ತ, ಅತ್ಯಂತ ಸನ್ನಿಹಿತವಾಗಿರುತ್ತಾನೆ. ಪರಮಾತ್ಮನಷ್ಟು ಶಕ್ತಿ ಇರುತ್ತದೆ. ನೈತತ್ ಚಿತ್ರಂ ಭಗವತಿ ಅನಂತೆ ಜಗದೀಶ್ವರೇ. ಇವರನಂತ ಅಂದ್ರೆ ಶೇಷನ ಮೇಲೆ ಭಗವಂತ ಮಲ್ಕೊಳ್ತಾನಲ್ಲ. ಅದರಿಂದ ಬಲರಾಮ ಎಂದಿಗೂ ಜೊತೆಗೆ ಇರುತ್ತಾನೆ, ರಾಮನ ಜೊತೆಗೆ. ಲಕ್ಷ್ಮಣನ ಜೊತೆಗೇನೂ ಇರ್ತಾನೆ, ರಾಮನ ಜೊತೆಗೆ ಲಕ್ಷ್ಮಣ. ಇಲ್ಲಿ ಕೃಷ್ಣನ ಜೊತೆಗೆ ಬಲರಾಮ ಇರುತ್ತಾನೆ. ಅದರಿಂದ ನೈತತ್ ಚಿತ್ರಂ ಭಗವತಿ ಅನಂತೆ ಜಗದೀಶ್ವರೇ. ಅನಂತ ಜಗದೀಶ್ವರ, ಅಷ್ಟು ಶಕ್ತಿವಂತ. ಓತಪ್ರೋತಮಿದಂ ಯಸ್ಮಿನ್ ತಂತುಶ್ವಂಗ ಯಥಾಪಟಃ. ಬಟ್ಟೆ ಒಳಗೆ ದಾರಗಳು ಹೇಗಿರುತ್ತವೋ ಈ ಪ್ರಪಂಚದಲ್ಲಿರುತ್ತಾನೆ ಶೇಷ. ಅದರಿಂದ ಅವನಿಗೆ ಅನಂತನಿಗೆ ಅಷ್ಟು ಶಕ್ತಿ ಇದೆ. ಅದೆಲ್ಲ ಭಗವಂತನ ಅನುಗ್ರಹ ಶಕ್ತಿ. ತತ ಕೃಷ್ಣಂಚ ರಾಮಂಚ ಜ್ಞಾತಯೋ ಧೇನುಕಸ್ಯಯೇ ಪ್ರೋಷ್ಟಾರೋಭ್ಯ ದ್ರವನ್ ಸರ್ವೇ ಸಂರಬ್ಧಾ ಹತ ಬಂಧವ. ಈ ಮುಖ್ಯ ರಾಕ್ಷಸ ಧೇನುಕಾಸುರ ಸತ್ತು ಹೋದರೆ ಅವರ ಕುಟುಂಬ, ನೆಂಟರು, ಮಿಕ್ಕ ಜನರಿದ್ದಾರಲ್ಲ, ಬಲರಾಮ ಕೃಷ್ಣನನ್ನು ನೋಡಿ ಓಡಿ ಹೋದ್ರಂತೆ. ಅಯ್ಯೋ, ನಮ್ಮ ಮೇನ್ ಲೀಡರೇ ಹೋದ, ನಾವೇನು ಮಾಡ್ತೀವಿ? ಮೇನ್ ಲೀಡರ್ ಹೋದ ನಂತರ ನಮ್ಗೇನಿರ್ತದೆ? ಎಲ್ಲರೂ ಓಡಿ ಹೋದ್ರಂತೆ. ಎಲ್ಲಿಗೆ ಓಡಿ ಹೋದ್ರೆ ಗೊತ್ತೇ ಇಲ್ಲ.
ತಾಂ ಸ್ಥಾನಪತತ ಕೃಷ್ಣೋ ರಾಮಶ್ಚ ನೃಪಲೀಲಯ ಗೃಹೀತ ತಪಶ್ಚಾಚರನ್ ಪ್ರಾಹಿಣೋ ತೃಣರಾಜಸು. ಅವರು ಬಂದರಂತೆ ಕೋಪದಿಂದ. ಕೆಲವರು ಓಡಿ ಹೋಗಿರ್ಬೋದು, ಹೆಚ್ಚು ಜನ ಇವರ ಮೇಲೆ ಬಂದರು. ಮತ್ತೆ ರಾಮಕೃಷ್ಣ ಒಬ್ಬೊಬ್ಬರನ್ನು ಹಿಡ್ಕೊಂಡು ಒಬ್ಬೊಬ್ಬರನ್ನು ಮರಕ್ಕೆ ಹಾಕುತ್ತಾ ಇರುವುದು, ಎಲ್ಲರನ್ನು ಸಾಯಿಸಿಬಿಟ್ಟು. ಫಲಪ್ರಕೀರ್ಣ ಸಂಕೀರ್ಣಂ ದೈತ್ಯ ದೇಹೈರ್ಗತಾಸುಭಿ. ಸ್ವಲ್ಪ ಹೊತ್ತಿಗೆ ಎಷ್ಟು ಅಸುರರಿದ್ದಾರೋ ಎಲ್ಲರ ಅಸುರರು ಸತ್ತು ಹೋದರು. ಈಗ ಭೂಮಿ ಮೇಲೆ ನೋಡಿದ್ದರೆ ಏನಾಯಿತು? ಎಲ್ಲ ಹಣ್ಣುಗಳು, ಮರಗಳು ಬಿದ್ದಿವೆ. ಹಣ್ಣುಗಳೆಲ್ಲ ಒಂದು ರಾಶಿ ಮಾಡಿದಂತೆ ಇದೆ. ಇಷ್ಟಿಷ್ಟು ರಾಶಿಗಳು ಹಣ್ಣುಗಳು. ಒಂದು ಪಕ್ಕ ಅಸುರರ ಶವಗಳು, ಹಣ್ಣುಗಳು, ಮರಗಳು. ವಾಹ್, ದೊಡ್ಡ ಹಬ್ಬ ಆಯ್ತು ಇವರಿಗೆ. ಈಗ ಆಯ್ತು, ಬೇಕಾದಷ್ಟು ಹಣ್ಣುಗಳನ್ನು ತಿನ್ನಿ ಎಂದು ಹೇಳಿಬಿಟ್ಟು. ಫಲ ರರಾಜಭೂ ಸತಾಲಾಗ್ರೈರ್ ಘನೈರಿವನಭಸ್ಥಲಂ. ಆ ಭೂಮಿ ಎಷ್ಟು ಸುಂದರವಾಗಿದೆ ಅಂದರೆ, ಆಕಾಶದಲ್ಲಿ ಮೋಡಗಳಿದ್ದರೆ ಎಷ್ಟು ಸುಂದರವಾಗಿರುತ್ತದೋ ಭೂಮಿ ಮೇಲೆ ಅಷ್ಟು ಸುಂದರವಾಯಿತಂತೆ. ಬಲರಾಮಕೃಷ್ಣರಿಬ್ಬರು ಸೇರಿಕೊಂಡು ಹಾಗೆ ಮಾಡಿಬಿಟ್ಟರು. ಈಗ ಮಕ್ಕಳಿಗೆ ಹಬ್ಬ ಆಯಿತು. ತಯೋಸ್ತತ್ ಸುಮಹತ್ ಕರ್ಮ ನಿಶಾಮ್ಯ ವಿಬುಧಾದಯ. ದೇವರಿಗೆ ಆನಂದವಾಯಿತಂತೆ, ಈ ಅಸುರ ಸಂಹಾರ ಆಯಿತು, ಒಳ್ಳೆಯದೆಂದು ದೇವರು ಮೇಲಿನಿಂದ ಸಂತೋಷ ಪಟ್ಟುಕೊಂಡು ಇನ್ನು ಹೂಗಳನ್ನು ವಶ ಮಾಡಿದ್ದಾರೆ. ಮುಮುಚು ಪುಷ್ಪ ವರ್ಷಾಣಿ ಚಕ್ರರು ವಾದ್ಯಾನಿ ತುಷ್ಟುವು. ಪುಷ್ಪ ವರ್ಷ ಮಾಡಿದ್ದಾರೆ, ವಾದ್ಯಗಳನ್ನು ಬಾರಿಸಿದ್ದಾರೆ. ತುಂಬ ಹಬ್ಬ ಆಯ್ತಾ. ಮುಂದೆ ಏನಾಯಿತು? ಈ ಅಧ್ಯಾಯ ಮುಗಿಸ್ತದೆ ಅಂದ್ಕೊಂಡೆ, ಆಗಲಿಲ್ಲ. ಇನ್ನೊಂದು 10 ಶ್ಲೋಕಗಳಿವೆಯಾ? 10 ಇದೆ, ನಾಳೆನೇ ಹೇಳೋಣ. 10 ಆಗಿಬಿಟ್ಟರೆ ಈಗಷ್ಟೇ. ಈಗ ಕಾಳಿಯಕ್ಕೆ ಹೋಗಿ ಆ ನೀರು ಕುಡಿದು ವಿಷ ನೀರು ಕುಡಿದು ಎಲ್ಲರೂ ಸತ್ತು ಹೋಗ್ತಾರೆ. ಕೃಷ್ಣ ಬಂದು ರಕ್ಷಿಸ್ತಾನೆ. ಆ ಕಾಳಿಯ ಮರ್ದನ, ಅದನ್ನು ಕೆಲವು ಅಧ್ಯಾಯಗಳಿವೆ ನಾಳೆನಿಂದ. ಕಾಳಿಯ ಮರ್ದನ ಇದೆ, ಅದು ಒಂದು ಅಧ್ಯಾಯ, ದೊಡ್ಡ ಅಧ್ಯಾಯ ಇದೆ. ಅದೆಲ್ಲ ನಾಳೆ ಹೇಳೋಣ. ಒಂದೋ ಎರಡೋ ಅಧ್ಯಾಯಗಳು ನಾಳೆ ಹೇಳೋಣ. ಓಂ ಶಾಂತಿ. ಇದಾದ ನಂತರ ವೇಣುಗೀತ, ಅಷ್ಟೇ, ಹೆಚ್ಚೇನಿಲ್ಲ. ವಸ್ತ್ರಾಪಹರಣ, ವೇಣುಗೀತ, ಗೋಪಿಕಾ ವಸ್ತ್ರಾಪಹರಣ ಹತ್ತಿರಕ್ಕೆ ಬರ್ತಾ ಇದ್ದೀವಿ. ಅದೆಲ್ಲ ಏನದು ರಾಸಲೀಲಾ ಅದೆಲ್ಲ ಬರ್ತದೆ. ಆಯ್ತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.